ಸೊ ಎಷ್ಟೊಂದ್ ಜನ ಮಾಡಿದೀರಾ ಆಕ್ಟಿವಿಟಿನ ಮೊನ್ನೆ ಕೊಟ್ಟಿದ್ದು ಅಲ್ವಾ? ಸೊ ಯೂಟ್ಯೂಬ್ ಟೈಮ್ ABCD ಪೂರ್ತಿ ಸುಮಾರು ಸರಿ ಉಲ್ಟಾ ಬರ್ತಿದ್ದಾರೆ, ಅಂದ್ರೆ ಮಿರರ್ ಇಮೇಜಸ್ದು. ಸೊ ಸುಮಾರು ಜನ ಮಾಡಿದೀರಾ. ಅಂಡ್ ಕೆಲವೊಬ್ರು ಇನ್ನೂ ಮಾಡಿಲ್ಲ, ಮಾಡಿರಬಹುದು, ಬಟ್ ಸಬ್ಮಿಟ್ ಮಾಡಿಲ್ಲ ಅನ್ಸುತ್ತೆ. ನೀವು ಸಬ್ಮಿಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಅಲ್ವಾ? ಸೊ ನೀವು ಸಬ್ಮಿಟ್ ಮಾಡಿದಾಗ ನನಗೆ ನೀವು ಮಾಡಿದೀರಾ ಅಂತ ಗೊತ್ತಾಗುತ್ತೆ. ಅವಾಗ ಯು ಆರ್ ಎಲಿಜಿಬಲ್ ಫಾರ್ ಏನು, ನನ್ನ ಕಡೆಯಿಂದ ಗಿಫ್ಟ್ ಇರುತ್ತೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಓಕೆ. ಸೊ ವಿ ಆರ್ ಆಕ್ಚುಲಿ ಪ್ಲಾನಿಂಗ್ ಎಲ್ಲಾರ್ಗೂ ಅಂದ್ರೆ ಬ್ಯಾಡ್ಜಸ್ ಕೊಡೋದಕ್ಕೆ. ಸೊ ಮಂತ್ಲಿ ಟಾಸ್ಕ್ ಎಲ್ಲಾನು ಮಾಡಿದವ್ರಿಗೆ, ಸೊ ವೆರಿ ಆಕ್ಟಿವ್ ಆಗಿದ್ದವ್ರಿಗೆ ಅಲ್ವಾ, ಸೊ ಬ್ಯಾಡ್ಜಸ್ ಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡ್ತೀನಿ, ಅಂದ್ರೆ ಇದು ಸ್ಟಿಲ್ ಪ್ಲಾನ್ ಮಾಡ್ತಾ ಇದೀವಿ ಪೂರ್ತಿ ಸ್ಟ್ರಕ್ಚರ್ ಆಗಿ ಒಂದು ಪ್ರೋಗ್ರಾಮ್ನ. ದಟ್ಸ್ ವೈ ಗರ್ಭಜ್ಯೋತಿ ಇಸ್ ಆಕ್ಚುಲಿ ಇನ್ಕ್ರೀಸಿಂಗ್ ಇಟ್ಸ್ ವಾಲ್ಯೂಮ್ ಅಲ್ವಾ? ಸೊ ನಂಬರ್ ಆಫ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ, ಅಂಡ್ ಇದರ ರೀಚ್ ಕೂಡ ಜಾಸ್ತಿ ಆಗ್ತಾ ಇದೆ. ಐ ಫೀಲ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಮತ್ತೆ ರೆಸ್ಪಾನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನಿಮ್ಮ ಎಲ್ಲರ ಫೀಡ್ಬ್ಯಾಕು ಅಷ್ಟೇ ನಂಗೆ ಇನ್ನ ಖುಷಿ ತರಿಸ್ತಾ ಇದೆ. So, ಎಲ್ಲರ ನಿಮ್ಮಲ್ಲಿ ಒಂದು ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ. ಆಕ್ಚುಲಿ ಐ ಕ್ಯಾನ್ ಸಿ ದ ಚೇಂಜ್ ಇನ್ ಯು ಅಲ್ವಾ? ನೀವು ಬಂದಾಗ ಹೇಗಿದ್ರಿ, ಇವಾಗ ಯು ಆರ್ ಅ ವೆರಿ ಡಿಫ್ರೆಂಟ್ ಪರ್ಸನಾಲಿಟಿ ಅಲ್ವಾ? ಅದಂತೂ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ? ಯು ಕ್ಯಾನ್ ಆಕ್ಚುಲಿ ಫೀಲ್. ಸೊ ಅದನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಥಾಟ್ಸ್ ಎಲ್ಲ ಎಷ್ಟು ಶಿಫ್ಟ್ ಆಗಿದೆ ಅಲ್ವಾ? ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಇದೆ. ಸೊ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ನಾವು ಅಲ್ವಾ? ಸೊ ಈ ಗರ್ಭಜ್ಯೋತಿ ಇದ್ರಲ್ಲಿ ತುಂಬಾನೇ ನಾನೇ ನಿಮ್ಮ ಟ್ರಾನ್ಸಿಷನ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ. ಸೊ ಎಸ್, ರಾಜೇಶ್ವರಿ, ವಂದನಾ, ಅನ್ವಿತಾ, ವಿದ್ಯಾ, ನವ್ಯ, ಮೀನಾ, ದೆನ್ ಶ್ರುತಿ, ರಕ್ಷಿತಾ, ಹೆಲ್ದಿ ಮಾಮ್ ರಕ್ಷಿತಾ, ಹೆಲ್ದಿಯೆಸ್ಟ್ ಮಾಮ್ ಸುವರ್ಣ. ಸೊ ಎಲ್ಲರೂ ಅಷ್ಟೇನೆ, ವಾಟ್ ಎವರ್ ಇಟ್ ಈಸ್, ನೀವು ಬಂದಾಗಿಗಿಂತ ಇವಾಗ ಎಲ್ಲರೂ ಚೇಂಜ್ ಆಗಿದ್ದೀರ ಅಲ್ವಾ? ಯು ಆರ್ ಇನ್ವಾಲ್ವಿಂಗ್ ಇನ್ ಪ್ರೊಡಕ್ಟಿವ್ ಥಿಂಗ್ಸ್ ಅಲ್ವಾ? ಸೊ ಎಲ್ಲರೂ ಅಷ್ಟೇ, ನೀವು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಹಿಡಿದು, ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಹಿಡಿದು, ನಾನು ಕೊಟ್ಟಂತಹ ಎಷ್ಟೋ ಟಾಸ್ಕ್ಗಳನ್ನ ಮಾಡೋದು, ಅದನ್ನ ಮೀರಿ ಇನ್ನೂ ಏನೋ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು. ಸೊ ಐ ಫೀಲ್ ಸೋ ಹ್ಯಾಪಿ. ನಾನು ಹೇಳಿದಕ್ಕಿಂತ ಎಷ್ಟೋ ಜನ ಜಾಸ್ತಿನೇ ಮಾಡ್ತಾ ಇದ್ದೀರ ಅಲ್ವಾ? ಅಕಸ್ಮಾತ್ ನನ್ನ ಟಾಸ್ಕ್ ಕೊಡೋದು ಮರ್ತ್ರೆ ನೆನಪು ಮಾಡಿ ಟಾಸ್ಕ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀರಾ, ಇಸ್ಕೊಳ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದೇ ರೀತಿ ಎನರ್ಜಿನ ಮೇಂಟೈನ್ ಮಾಡಿ ಎಲ್ಲರೂ, ಆಯ್ತಾ? ಎನರ್ಜಿ ಇಸ್ ಪವರ್. ಓಕೆ. ಸೊ ಎಲ್ಲರೂ ಅಷ್ಟೇ, ಎನರ್ಜಿ ಈಸ್ ಪವರ್. ಯಾವಾಗಲೂ ನಿಮ್ಮ ಎನರ್ಜಿ ಲೆವೆಲ್ಸ್ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಸೊ ನಾನು ಎನರ್ಜಿ ಮೀಟರ್ ಕೂಡ ಕೊಟ್ಟಿದ್ದೀನಿ. ಯಾರು ನೋಡ್ತಾ ಇದ್ದೀರಾ, ಯಾರು ಮಾಡ್ತಾ ಇದ್ದೀರಾ, ಡೈಲಿ ಚೆಕ್ ಮಾಡ್ತಾ ಇದ್ದೀರಾ, ಸೆಲ್ಫ್ ರಿಫ್ಲೆಕ್ಷನ್ ಅದು ಅಲ್ವಾ? ಸೊ ಎನರ್ಜಿ ಮೀಟರ್, ವಂದನಾ, ನವ್ಯ, ಮೀನಾ, ವಿದ್ಯಾ ನಿಮಗೆ ಗೊತ್ತಿಲ್ಲ ಸಿಕ್ಕಿಲ್ಲ ಮ್ಯಾಮ್ ಅದ್ರ ಅನ್ಸುತ್ತೆ. ಬಗ್ಗೆ. ಹಾ, ಓಕೆ. ಸೊ ಓಕೆ, ಅನ್ವಿತಾ ಅವ್ರು ಮಾಡ್ತಾ ಇದ್ದಾರೆ, ರೈಟ್? ಸೊ ಆ ಥರ ಮಾಡಿ. ಓಕೆ, ಎಲ್ಲ ನಿಮ್ಗೆ ಏನೇನು ಟೂಲ್ಸ್ ಬೇಕು, ಟೆಕ್ನಿಕ್ಸ್ ಬೇಕು ಎಲ್ಲ ಕೊಟ್ಟಿದ್ದೀನಿ. ಬಟ್ ಇಟ್ ಈಸ್ ಇನ್ ಯೋರ್ ಹ್ಯಾಂಡ್. ನೀವು ಮಾಡೋದು ನಿಮ್ಮ ಕೈಯಲ್ಲಿದೆ. ಪ್ಲಸ್ ನಿಮ್ಮ ಪಾರ್ಟ್ನರ್ಗಳಿಗೂ, ಅಂದ್ರೆ ನಿಮ್ಮ ಆ, ಏನು ಅಕೌಂಟಬಿಲಿಟಿ ಪಾರ್ಟ್ನರ್ಗಳಿಗೂ ಕೂಡ ನೀವು ಪುಷ್ ಮಾಡಬೇಕು. ಮಾಡ್ತಾ ಇದ್ದೀರಾ? ಓಕೆ, ಎನರ್ಜಿ ಮೀಟರ್ ಬಗ್ಗೆ ಮತ್ತೆ ತಿಳಿಸ್ಬೇಕಾ? ಓಕೆ. ಸೊ ಓಕೆ, ಒಂದು ಇಮೇಜ್ ಅನ್ನು ನೋಡ್ತೀನಿ ಇದ್ರಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಓಕೆ, ರಕ್ಷಿತಾ ಅವರೇ, ಓ ಆಕ್ಚುಲಿ ಅದು ಡೈಲಿ ರುಟೀನ್ ಚೆಕ್ ಲಿಸ್ಟ್ ಕೊಟ್ಟಿದ್ದೀನಲ್ವಾ, ಅದೇ ಫೋಲ್ಡರ್ ಅಲ್ಲಿ ಇದೆ. ಓಕೆ. ಬಟ್ ಆಕ್ಸೆಸ್ ಮಾಡಕ್ ಆಗಿಲ್ಲ ಅನ್ಸುತ್ತೆ ನಿಮ್ಗೆ, ಹೌದು ಯಾಕಂದ್ರೆ ಅದು ಹೌದು ಮ್ಯಾಮ್. ಸೆಕೆಂಡ್ ಶೀಟ್ ಅಲ್ಲಿ ಇದೆ. ಹ್ಮ್. ಅದರಲ್ಲೇ ಸುಮಾರು ಶೀಟ್ಸ್ ಇದೆ. ಸೆಕೆಂಡ್ ಶೀಟ್ ಅಲ್ಲಿ ಓಕೆ. ನಾನು ಎನರ್ಜಿ ಮೀಟರ್ ಹಾಕಿದ್ದೀನಿ. ಓಕೆ. ಹೇಳ್ಬಿಡ್ತೀನಿ. ಓಕೆ, ಇಟ್ಸ್ ಓಕೆ. ಮ್ಯಾಮ್ ಓಕೆ, ಹಾಗೆ ನೆಕ್ಸ್ಟ್ ಚೆಕ್ ಲಿಸ್ಟ್ ಅಲ್ಲಿ ಏನ್ ಹೇಳಿ?
ಅದೇ ನೀವು ಕೊಟ್ಟಿದ್ರಲ್ಲ ಚೆಕ್ ಲಿಸ್ಟ್ ಅದು ಮಾಸ್ಟರ್ ಲಿಸ್ಟ್ ಅಲ್ಲಿ ಕೆಲವೊಂದು ಯೂಟ್ಯೂಬ್ದು ಕೆಲವೊಂದು ಲಿಂಕ್ಸ್ ಓಪನ್ ಆಗ್ತಾ ಇಲ್ಲ ಇವಾಗ. ಓಪನ್ ಆಗ್ತಾ ಇಲ್ವಾ? ಓಕೆ, ಹಾ. ಸೊ ನಾನು ಮತ್ತೆ ಚೆಕ್ ಮಾಡ್ತೀನಿ. ಅದಕ್ಕೆ ಒಂದಿಬ್ರಿಗೆ ಕೇಳಿದ್ದೆ ನಾನು ಎಲ್ಲ ಲಿಂಕ್ಸ್ ಓಪನ್ ಆಗ್ತಿದ್ಯಾ ಅಂತ. ಕೆಲವೊಬ್ರು ಓಪನ್ ಆಗ್ತಿದೆ ಸ್ಟಾರ್ಟಿಂಗ್ ಅಂತಿದ್ದಾರೆ. ಕೊಟ್ಟಾಗ ಓಪನ್ ಆಗಿತ್ತು ಮ್ಯಾಮ್ ಎಲ್ಲಾನು. ಹಾ ಹಾ. ಈಗ ನಾನು ಭಜನಾದು ಮತ್ತೆ ಏನೋ ಹುಡುಕ್ತಾ ಇದ್ದೆ, ಸೊ ಓಪನ್ ಆಗ್ಲಿಲ್ಲ ಯೂಟ್ಯೂಬ್ ಲಿಂಕ್ಸ್. ಹೌದಾ? ಓಕೆ. ಕೆಲವೊಂದೆಲ್ಲ ಓಪನ್ ಆಯ್ತು, ಯೂಟ್ಯೂಬ್ ಲಿಂಕ್ಸ್ ಓಪನ್ ಆಗ್ಲಿಲ್ಲ. ಹ್ಮ್. ಓಕೆ, ವಿ ಆರ್ ಪ್ರಿಪೇರಿಂಗ್ ಇಟ್ ಆಕ್ಚುಲಿ. ಬೇರೆ ಇನ್ನೂ ಒಂದ್ಸರಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅದನ್ನ PDF ಫಾರ್ಮೆಟ್ ಅಲ್ಲಿ. ನೋಡೋಣ, ಅದರಲ್ಲಿ ಕ್ಲಿಕಬಲ್ ಇರಬಹುದು. ನೋಡ್ತೀನಿ, ನಾ ಹೇಳ್ತೀನಿ. ಓಕೆ, ಸೊ ನನಗೂ ಸಿಗ್ಲಿಲ್ಲ ಇದು. ಇಟ್ಸ್ ಓಕೆ. ಬಟ್ ಇಲ್ಲಿ ಇನ್ನೂ ಒಂದು ಬೇರೆ ಇಮೇಜ್ ಸಿಕ್ತು, ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಓಕೆ, ಇವತ್ತು ಎರಡು ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಶೇರ್ ಆಗುತ್ತಾ ಅಂತ ಹೇಳಿ. ಮೇ ಬಿ ಇದ್ರ ಬಗ್ಗೆ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ವಿ, ಬಿಕಾಸ್ ಸ್ವಲ್ಪ ಜನ ನೀವು ಕೇಳಿಸ್ಕೊಂಡಿಲ್ಲ ಅಥವಾ ಅಟೆಂಡ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಹೌ ಟು ರೇಸ್ ಯುವರ್ ವೈಬ್ರೇಷನ್ ಟು ಮ್ಯಾನಿಫೆಸ್ಟ್ ಡ್ರೀಮ್ ಬೇಬಿ. ನಿಮಗೆ ಬೇಕಾಗಿರುವಂತಹ ಮಗುನ ನೀವು ಪಡ್ಕೋಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂದ್ರೆ, ಫಸ್ಟ್ ನಿಮ್ಮ ವೈಬ್ರೇಷನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಹೇಗೆ ಮಾಡೋದು? ಏನಿದು ವೈಬ್ರೇಷನ್? ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಸ್ತುಗೂ ಒಂದು ಎನರ್ಜಿ ಇದೆ. ಅದು ಒಂದು ಸರ್ಟನ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಆಯ್ತಾ? ಸೊ ನೀವು ಗಂಟ್ಲನ್ನ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ವೈಬ್ರೇಷನ್ ಆಗ್ತಾ ಇದೆ ನಾವು ಮಾತಾಡುವಾಗೆಲ್ಲ, ಇದು ಗೊತ್ತಾಗತ್ತೆ. ಬಟ್ ನಾವು ಸುಮ್ಮನಿದ್ರು ನಾವು ವೈಬ್ರೇಟ್ ಆಗ್ತಾ ಇರ್ತೀವಿ ಅಲ್ವಾ? ಸುಮ್ಮನೆ ಕಿವಿ ಮುಚ್ಕೊಳ್ಳಿ, ಎಷ್ಟೊಂದು ಸೌಂಡ್ ಕೇಳುತ್ತೆ, ಅಂದ್ರೆ ಒಳಗಡೆ ಏನೋ ಕೆಲಸ ನಡೀತಾ ಇದೆ ಅಲ್ವಾ? ಸೊ ಅದು ಕೂಡ ಒಂದು ಫ್ರೀಕ್ವೆನ್ಸಿ. ನಮ್ಮ ಹಾರ್ಟ್ ಬೀಟ್ ಆಗ್ತಾ ಇರೋದು ಒಂದು ಫ್ರೀಕ್ವೆನ್ಸಿ ಅಲ್ವಾ? ನಮ್ಮ ತಲೆ ಮೆದುಳಿನ ಒಳಗಡೆ ನಮ್ಮ ಇಡೀ ದೇಹದಲ್ಲಿ ಎಲ್ಲೂ ಆಗದೆ ಇರೋಷ್ಟು ಕೆಲಸ ನಡೀತಾ ಇದೆ ಅಲ್ವಾ? 90% ನಮ್ಮ ದೇಹದಲ್ಲಿರುವ ನೀರನ್ನ ಕನ್ಸ್ಯೂಮ್ ಮಾಡೋದೇ ನಮ್ಮ ಬ್ರೈನ್. ನಮಗನ್ಸುತ್ತೆ ಓಕೆ, ಡೈಜೆಷನಿಗೆ ಜಾಸ್ತಿ ಯೂಸ್ ಮಾಡ್ಕೋತೀವಿ ಅಥವಾ ಎಕ್ಸ್ಕ್ರೀಷನಿಗೆ ಜಾಸ್ತಿ ನೀರು ಯೂಸ್ ಮಾಡ್ಕೋತೀವಿ. ಅಲ್ಲ, ನಮ್ಮ ನಾವೆಷ್ಟು ನೀರನ್ನ ಕುಡಿತೀವೋ 90% ಫಸ್ಟ್ ಯೂಸ್ ಮಾಡ್ಕೊಳ್ಳೋದೇ ನಮ್ಮ ಮೆದುಳು. ಅದು ಯಾಕಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದೆ. ಆಯ್ತಾ? ಸೊ ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಬ್ರೈನ್ ಟ್ರೈನರ್ಸ್ ಅವರು, ನಮ್ಮ ಮೆದುಳಿನಲ್ಲಿ ಎಷ್ಟು ನರ್ವ್ ಸೆಲ್ಸ್ ನ್ಯೂರಾನ್ಸ್ ಇದೆ ಅಂತಂದ್ರೆ, ಎಷ್ಟು ಅದಕ್ಕೆ ಕೆಪಾಸಿಟಿ ಇದೆ ಅಂತಂದ್ರೆ, ನಮ್ಮ ಇಡೀ ಭೂಮಿಲಿ ಎಷ್ಟು ಮರಳಿನ ಕಣಗಳಿದೆಯಲ್ವಾ, ಒಂದೊಂದು ಕಣಗಳು, ಮರಳಿನ ಕಣಗಳು ಅಷ್ಟನ್ನು ಸೇರ್ಸಿದ್ರೆ ಸಾಕಾಗಲ್ವಂತೆ. ಅಷ್ಟು ಮೆದುಳಿನಲ್ಲಿ ಕಾಂಪೋಸಿಷನ್ಸು ಇದು ಕೆಪಾಸಿಟೀಸು ಇರೋದು. ಆಯ್ತಾ? ಬಟ್ ನಾವು 5% ಕೂಡ ಯೂಸ್ ಮಾಡ್ಕೋತಾ ಇಲ್ಲ. ಆಯ್ತಾ? ಸೊ ಅದರ ಸ್ಟ್ರೆಂತ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಇಂಟರ್ನಲ್ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಆವಾಗ ನಿಮಗೆ ಗೊತ್ತಿಲ್ಲದೇನೆ ನೀವು ಎಷ್ಟೋ ಥಿಂಗ್ಸ್ನ ಅಟ್ರಾಕ್ಟ್ ಮಾಡಿರ್ತೀರ. ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೇದು ನಡೀತಾ ಹೋಗ್ತಾ ಇರುತ್ತೆ. ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬರ್ತಾರೆ, ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ, ಆ, ಸಂಪತ್ತು, ಸಮೃದ್ಧಿ, ಆಯಸ್ಸು, ಆರೋಗ್ಯ ಎಲ್ಲಾನು ಸಿಗ್ತಾ ಹೋಗುತ್ತೆ. ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮಗುಗೂ ಕೂಡ ಸಿಗುತ್ತೆ. ಇದೇ ವೈಬ್ರೇಷನ್ನ ಯೂಸ್ ಮಾಡಿಕೊಂಡು ನಾವು ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಇವಾಗ ದುಡ್ಡಲ್ಲ, ಇನ್ನೇನೂ ಅಲ್ಲ, ಬಟ್ ನಮಗೆ ಸದ್ಯಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಒಂದು ಹೆಲ್ದಿ ಮಗು, ಅದರಲ್ಲೂ ಡ್ರೀಮ್ ಬೇಬಿ, ನಿಮಗೆ ಇಷ್ಟವಾಗುವಂತಹ ಕ್ಯಾರೆಕ್ಟರ್ ಇರುವಂತಹ ಮಗು. ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಮೊನ್ನೆ ಒಬ್ರು ನಾನು ಕಾಲ್ ಮಾಡಿ ಮಾತಾಡಿದಾಗ ಹೇಳ್ತಾ ಇದ್ರು, ಸೊ ಮಗ ತುಂಬಾನೇ ಹಠ ಮಾಡೋದು ಅಥವಾ ಕೋಪ ಮಾಡ್ಕೊಳ್ಳೋದು ಇದೆಲ್ಲಾನು ಜಾಸ್ತಿ, ಚೇಷ್ಟೆ ಮಾಡೋದು ಎಲ್ಲ ಜಾಸ್ತಿ, ಎಲ್ಲದಕ್ಕೂ ಅಮ್ಮನೇ ಬೇಕು, ಅಮ್ಮನೇ ತಿನ್ನಿಸ್ಬೇಕು, ಅಮ್ಮನೇ ಉಣಿಸ್ಬೇಕು, ಅಮ್ಮನೇ ರೆಡಿ ಮಾಡಬೇಕು, ಅಮ್ಮನೇ ಬಟ್ಟೆ ಹಾಕಬೇಕು ಅಲ್ವಾ? ಎಲ್ಲ ಒಟ್ಟಿನಲ್ಲಿ ಎಲ್ಲ ಕೆಲಸ ಅಮ್ಮನೇ ಮಾಡಬೇಕು. ಸೊ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಈ ಮಗುಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ, ಅಥವಾ ಅದಾದ್ಮೇಲೆ ಮಗು ಇನ್ನ ಹುಟ್ಟಿದ್ಮೇಲೆ ಇನ್ನ ಕೆಲಸ ಜಾಸ್ತಿ ಆಗುತ್ತೆ, ಅವಾಗ್ಲೂ ಅದೇ ರೀತಿ ಆದ್ರೆ ಆ ತಾಯಿಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು?
ಈಗ ಮುಂದೆ ಬರುವಂತಹ ಮಗು ಅಲ್ವಾ, ಸೊ ನಿಮಗೆ ಹುಟ್ಟುವಂತಹ ಮಗು ಯಾವ ಯಾವ ಕ್ಯಾರೆಕ್ಟರ್ಸ್ ಅಲ್ಲಿ ಇರಬಾರ್ದು ಅದಕ್ಕೆ, ಆಯ್ತಾ? ಕೆಲವೊಂದು ಇರುತ್ತೆ ನನ್ನಿಂದನೇ, ಐ ಆಮ್ ನಾಟ್ ಟೆಲಿಂಗ್ ಬೇರೆಯವರಿಂದ ಈ ಕ್ಯಾರೆಕ್ಟರ್ ಬರಬಾರ್ದು ಅನ್ನೋದು ಕೂಡ ಇರುತ್ತೆ. ಅಂಡ್ ನಮ್ಮಿಂದನೂ ಕೂಡ ಎಷ್ಟೋ ಕ್ಯಾರೆಕ್ಟರ್ಸ್ ನಮ್ಮ ಮಗುಗೆ ಹೋಗೋದ್ ಬೇಡ ಅನ್ನೋದು ಕೂಡ ಇರುತ್ತೆ ಅಲ್ವಾ. ಸೊ ನಮ್ಮಲ್ಲಿ ಕೂಡ ಎಷ್ಟೋ ಡಿಫೆಕ್ಟ್ಸ್ ಇರುತ್ತೆ. ಮೇ ಬಿ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಇಲ್ಲ ತಕ್ಷಣ ಬೇಜಾರು ಮಾಡ್ಕೊಳ್ಳೋದು, ತಕ್ಷಣ ಇರಿಟೇಟ್ ಮಾಡ್ಕೊಳ್ಳೋದು, ಇಂಥ ಎಷ್ಟೊಂದು ಕ್ಯಾರೆಕ್ಟರ್ಸ್ ನಮ್ಮ ಮಗುವಿಗೆ ನಮ್ಮಿಂದ ಪಾಸ್ ಆಗೋದು ಬೇಡ. ಆ ಥರನೂ ಕೂಡ ನಮ್ಗನ್ಸುತ್ತೆ ಅಲ್ವಾ. ಸೊ ಏನು ಬೇಡ ಅನ್ನೋದನ್ನ ಫಸ್ಟ್ ಒಂದು ಸರಿ ಹಾಗೆ ಅಬ್ಸರ್ವ್ ಮಾಡಿ ಅಷ್ಟೇ, ಆಯ್ತಾ? ಬಟ್ ಏನು ಬೇಕು ಅನ್ನೋದನ್ನ ಬಹಳ ಸರಿ ನೀವು ವಿಜುವಲೈಸ್ ಮಾಡ್ತಾ 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 ಹೋಗ್ಬೇಕು ಅಲ್ವಾ. ಸೊ ನಮ್ಮ ಮಗು ಸೌಮ್ಯವಾಗಿರ್ಬೇಕು, ಹಾಗಿದ್ರೂ ಫೋಕಸ್ಡ್ ಆಗಿರ್ಬೇಕು, ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು. ಸೊ ಏನ್ ಕೇಳಿದ್ರು ಹಾಗೆ ಟಕಟಕ ಆನ್ಸರ್ ಮಾಡೋ ಹಂಗಿರ್ಬೇಕು, ಏನ್ ಹೇಳಿದ್ರು ಅದನ್ನ ಚೆನ್ನಾಗಿ ಬೇಗ ಕಲಿಯೋ ಹಾಗಿರ್ಬೇಕು. ಸೊ ಎಷ್ಟೋ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ರಾಮನ ತರ ಸಕಲ ಕಲಾ ವಲ್ಲಭ. ಸೊ ಸರ್ವಗುಣ ಸಂಪನ್ನ ಅಲ್ವಾ, ಇದು ಯಾರೋ ಹೇಳಿದ್ರು, ಸರ್ವಗುಣ ಸಂಪನ್ನ ಮಗು ಬೇಕು ಅಲ್ವಾ. ಶಶಾಂಕ್, ಸೊ ಹಾಗೆಲ್ಲ ಇದ್ರೂನು ಕೂಡ ಏನು ಅಹಂಕಾರ ಇರಬಾರ್ದು, ಕೋಪ ಇರಬಾರ್ದು. ಸೊ ಸಂಸ್ಕಾರವಂತರಾಗಿರ್ಬೇಕು ಅಲ್ವಾ. ಸೊ ಎಲ್ಲಾ ಒಳ್ಳೆಯ ಗುಣಗಳನ್ನ ತಾನು ಅಳವಡಿಸ್ಕೊಂಡಿರ್ಬೇಕು. ಸೊ ಈ ತರ ನಮ್ಗೆ ಡ್ರೀಮ್ ಇರುತ್ತೆ, ಡ್ರೀಮ್ ಬೇಬಿ ಅನ್ನೋದು ಇದು ಒಂದು ಇಮೇಜ್ ಅಲ್ವಾ. ಸೊ ಈ ತರ ಇರುವಂತಹ ಮಗು ಬೇಕು. ಅದನ್ನ ನೀವು ಮತ್ತೆ 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 ವಿಜುವಲೈಸ್ ಮಾಡ್ತಾ ಹೋಗ್ತೀರಾ. ಸೊ ನಾನು ವಿಷನ್ ಬೋರ್ಡ್ ಪ್ರಿಪೇರ್ ಮಾಡಿಸಿದ್ದೀನಿ ಅಲ್ವಾ, ಎಲ್ಲರೂ ಮಾಡಿದ್ದೀರಾ ಆಲ್ಮೋಸ್ಟ್. ಯಾರೆಲ್ಲ ನನಗೆ ಅದ್ರದ್ದು ಫೋಟೋ ಅಥವಾ ವಿಡಿಯೋ ಹಾಕಿಲ್ಲ ದಯವಿಟ್ಟು ಹಾಕಿ, ಆಯ್ತಾ? ಫೇಸ್ಬುಕ್ ಗ್ರೂಪ್ ಇದೆಯಲ್ವಾ, ಅದರಲ್ಲಿ ಹಾಕಿ. ಓಕೆ. ಸೊ ಹೊಸ ಬ್ಯಾಚ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಆಕ್ಚುಲಿ 5 days ಬ್ಯಾಚ್ ಅವರು ಇವತ್ತು ಇದ್ದಾರೆ ಇಲ್ಲಿ ನಮ್ಮ ಜೊತೆ. ಸೊ ಅವರಿಗೆ ಕೆಲವೊಂದು ವಿಷಯ ಗೊತ್ತಿಲ್ಲ, ಅಂದ್ರೆ ನಮ್ಮ ಕಮ್ಯುನಿಟಿಲಿ ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಪ್ರೈವೇಟ್ ಫೇಸ್ಬುಕ್ ಗ್ರೂಪ್, ಇದಕ್ಕೆ ಬೇರೆ ಯಾರ್ದು ಆಕ್ಸೆಸ್ ಇಲ್ಲ. ಏನೇ ಟಾಸ್ಕ್ ಮಾಡಿದ್ರು ಅಲ್ಲಿಗೆ ಅಪ್ಲೋಡ್ ಮಾಡ್ತಾರೆ. ಓಕೆ. ಸೊ ದೇ ಆರ್ ಕಾಂಪಿಟಿಂಗ್ ವಿತ್ ಈಚ್ ಅದರ್, ಅಂದ್ರೆ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ. ಎಲ್ಲರೂ ಅಲ್ಲಿ ಫೋಟೋಸ್ ಹಾಕ್ತಾರೆ, ವಿಡಿಯೋಸ್ ಹಾಕ್ತಾರೆ. ಸೊ ದೇ ವಿಲ್ ಶೇರ್ ಎವ್ರಿಥಿಂಗ್, ಸಪೋರ್ಟ್ ಎವ್ರಿ ಒನ್ ಅಲ್ವಾ. ಇದು ಒಂದು ತುಂಬಾ ಚೆನ್ನಾಗಿ ಸಪೋರ್ಟ್ ಆಗ್ತಾ ಇದೆ ಎಲ್ರಿಗೂ. ಸೊ ನಿಮ್ಮ ವೈಬ್ರೇಷನ್ಗೆ ಬಂದಾಗ ಈಗ ನಾವು ಹೇಗೆ ವೈಬ್ರೇಟ್ ಆಗ್ತಾ ಇರ್ತೀವಿ, ಅದೇ ರೀತಿ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ನಮ್ಮ ಜೀವನಕ್ಕೆ ತರ್ತೀವಿ. ಓಕೆ. ಸೊ ಹೈಯರ್ ಫ್ರೀಕ್ವೆನ್ಸಿ, ಲೋಯರ್ ಫ್ರೀಕ್ವೆನ್ಸಿ ಅಂತ ಕರೀತೆ ಅಲ್ವಾ. ಸೊ ಯಾವಾಗ ನಿಮ್ಗೆ ತುಂಬಾ ಬೇಜಾರಾಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಈ ತರ ಎಲ್ಲ ಇದ್ದಾಗ ನೀವು ಲೋಯರ್ ಫ್ರೀಕ್ವೆನ್ಸಿಲಿ ಇರ್ತೀರ. ಓಕೆ. ಆಂಗರ್ ಈಸ್ ಆಲ್ಸೋ ಲೈಕ್, ನಮ್ಗನ್ಸುತ್ತೆ ಕೋಪ ಬಂದಾಗ ತುಂಬಾ ಜಾಸ್ತಿ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು, ಬಟ್ ಅದಲ್ಲ. ಓಕೆ. ನಮ್ಮ ಫ್ರೀಕ್ವೆನ್ಸಿ ಲೋ ಆಗಿರುತ್ತೆ ಅವಾಗ, ಆಯ್ತಾ? ನಮ್ಗೆ ಹಿಡಿತದಲ್ಲಿ ಇರೋದಿಲ್ಲ ಕಂಟ್ರೋಲ್ ಸಿಚುಯೇಷನ್ಸ್. ಬಟ್ ನೀವು ಯಾವಾಗ ಹೈಯರ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇರ್ತೀರ, ಕೆಲವೊಂದು ಹೈಯರ್ ಫ್ರೀಕ್ವೆನ್ಸೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹೈಯರ್ ಏನು ಎಮೋಷನ್ಸ್, ಆಯ್ತಾ? ಯಾವಾಗ ನಿಮ್ಗೆ ಹೈಯರ್ ಲೆವೆಲ್ ಆಫ್ ಎಮೋಷನ್ಸ್ ಇರುತ್ತೆ ಅಂದ್ರೆ ಒಂದು ಉತ್ಕೃಷ್ಟವಾದ ಪ್ರೀತಿ, ಉತ್ಕೃಷ್ಟವಾದ ಮಮತೆ ಅಥವಾ ಕೈಂಡ್ನೆಸ್ ಅಲ್ವಾ. ಸೊ ಇನ್ನೊಬ್ಬರ ಮೇಲೆ ನಮ್ಗೆ ಒಂದು ಧನ್ಯತಾ ಮನೋಭಾವ ಇರ್ಬೋದು, ಗ್ರಾಟಿಟ್ಯೂಡ್, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಗುಣ ಇರ್ಬೋದು. ಇದೆಲ್ಲ ಮಾಡುವಾಗ ನಮಗೆ ವಿ ಆರ್ ಆಕ್ಚುಲಿ ವೈಬ್ರೇಟಿಂಗ್ ಇನ್ ಹೈಯರ್ ಫ್ರೀಕ್ವೆನ್ಸೀಸ್. ಅವಾಗ ನಮಗೆ ಎಲ್ಲದೂ ಒಳ್ಳೇದಾಗ್ತಾ ಇರುತ್ತೆ. ಸೊ ಯೂನಿವರ್ಸೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಇದು ಆಗೋದು ಯಾವಾಗ ನಮ್ಗೆ, ಯಾವಾಗ ನಾವು ಹೈಯರ್ ಫ್ರೀಕ್ವೆನ್ಸಿಲಿ ಇರ್ತೀವೋ ಅವಾಗ ಒಳ್ಳೆ ಒಳ್ಳೆ ಜನರೇ ಸಿಗ್ತಾ ಇರ್ತಾರೆ, ಒಳ್ಳೆ ಒಳ್ಳೆ ವಿಷಯಗಳೇ ಆಗ್ತಾ ಇರುತ್ತೆ, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀರ, ಮಾಡೋ ಕೆಲಸ ಎಲ್ಲ ಒಳ್ಳೇದಾಗ್ತಾ ಇರುತ್ತೆ. ಅದೆಲ್ಲ ಯಾವಾಗ, ಏನು ಅಡೆತಡೆಗಳಿಲ್ಲದೆ ಆಗುವಂಥದ್ದು ನಾವು ಹೈಯರ್ ಫ್ರೀಕ್ವೆನ್ಸಿಲಿ ಇದ್ದಾಗ. ಹೇಗೆ ಮಾಡೋದು ಇದನ್ನ ಅಲ್ವಾ? ಹೌ ಟು ರೇಸ್ ಯೋರ್ ವೈಬ್ರೇಷನ್. ಓಕೆ, ಗೊತ್ತು, ಫ್ರೀಕ್ವೆನ್ಸಿ ರೈಸ್ ಮಾಡಬೇಕು ಆದ್ರೆ ಹೆಂಗೆ ಅಲ್ವಾ. ದೀಸ್ ಆರ್ ದ ವೇಸ್. ಸೊ 21 ವೇಸ್ ಇದೆ ನಾವು ನಮ್ಮ ಏನು ವೈಬ್ರೇಷನ್ಸ್ನ ರೈಸ್ ಮಾಡೋದಕ್ಕೆ. ಓಕೆ. ಮತ್ತೆ ನಮ್ಮ ಡಿಸೈರ್ನ, ಡ್ರೀಮ್ ಬೇಬಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಇದರಲ್ಲಿ ಎಷ್ಟೋ ವಿಷಯಗಳನ್ನ ನಾವೀಗ ಆಲ್ರೆಡಿ ಮಾಡ್ತಾ ಇದ್ದೀವಿ ಕ್ಲಾಸಸ್ಸಲ್ಲಿ ಅಲ್ವಾ. ಸೊ ಬರೀ ಹೇಳೋದಲ್ಲ, ನಾನು ಕ್ಲಾಸಸ್ಸಲ್ಲಿ ಮಾಡಿಸ್ಬಿಡ್ತೀನಿ. ಸೊ ಸುಮ್ಮನೆ ಮಾಡಿ ಅಂದರೆ ನೀವು ಮಾಡಲ್ಲ, ಅದಕ್ಕೋಸ್ಕರ.
ಮೆಡಿಟೇಷನ್ ಆಗ್ತಾ ಇದೆ, ಪ್ರೇಯರ್ಸ್ ಆಗ್ತಾ ಇದೆ, ವರ್ಷಿಪ್ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ದೇವರನ್ನ ಪೂಜಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀರಾ, ಪ್ರಾಣಾಯಾಮ ಮಾಡ್ತಾ ಇದ್ದೀರಾ, ಸ್ಟ್ರೆಚ್ ಮಾಡೋದು ಅಥವಾ ರಿಲ್ಯಾಕ್ಸ್ ಮಾಡೋದು ಕೂಡ ಆಗ್ತಾ ಇದೆ. ಒಂದು ಮಸಾಜ್ ಮಾಡ್ಕೊಳ್ಳೋದು, ಮೇ ಬಿ ನಾನು ಅಭ್ಯಂಗದ ಬಗ್ಗೆ ಹೇಳಿದ್ದೀನಿ, ಅಂದ್ರೆ ಎಣ್ಣೆ ಸ್ನಾನ ಮಾಡೋದು, ಅಲ್ಲಿ ಕೂಡ ನೀವೇ ಮಸಾಜ್ ಮಾಡ್ಕೊಂಡು ಮಾಡ್ಕೋಬಹುದು. ಅಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಕಾಲನ್ನ ಫೂಟ್ ಮಸಾಜ್ ಮಾಡಬೇಕು. ಸೊ ಈ ಥರ ಇದೆಲ್ಲ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಆಲ್ರೆಡಿ ಕೊಟ್ಟಿದ್ದೀನಿ ಹಳೆ ಬ್ಯಾಚ್ ಅವ್ರಿಗೆ ಅಂತ ಅನ್ಸುತ್ತೆ. ಯಾರಿಗೆಲ್ಲ ಕೊಟ್ಟಿಲ್ಲ ನಾನು ಮತ್ತೆ ಶೇರ್ ಮಾಡ್ತೀನಿ. ಈಗ 5 ಡೇ ಸೆಷನ್ ಅಟೆಂಡ್ ಮಾಡಿದವ್ರಿಗೂ ಕೂಡ ಇದು ಬೋನಸ್ ಆಗಿ ನಿಮಗೆ ಸಿಗ್ತಾ ಇದೆ. ಅಂಡ್ ಐ ವಿಲ್ ಹೆಲ್ಪ್ ಯು ಇನ್ ಫಾರ್ವರ್ಡಿಂಗ್, ಆಯ್ತಾ? ಸೊ ಮ್ಯಾಮ್, ಇದೆಲ್ಲಾನು ಮಾಡ್ಬಿಟ್ಟು ಹೇಳಿ ಒಂದ್ ರಕ್ಷಿತಾ. ಹಾ ಒಂದ್ ಡೌಟ್ ಇದೆ. ಹೇಳಿ ಹೇಳಿ. ಅಭ್ಯಂಗನ ಮಾಡ್ಬೋದು ಅಂದ್ರಲ್ಲ, ನಾಭಿ ಆಯಿಲಿಂಗ್ ಅಂದ್ರೆ ನಾವೆಲ್ಲ ನೋಸ್ ಆಯಿಲಿಂಗ್, ಹಾ. ನಾವೆಲ್ಲ ಆಯಿಲಿಂಗ್ ಮಾಡ್ಬೋದಾ? ನಾವೆಲ್ಲ ಆಯಿಲಿಂಗ್ ಅಂದ್ರೆ ಅಭ್ಯಂಗ ಮಾಡುವಾಗ ನೀವು ಸ್ವಲ್ಪ ಅದಕ್ಕೆ ಅಪ್ಲೈ ಆಗೇ ಆಗುತ್ತೆ. ಸೊ ಹ್ಮ್. ಹಂಗ ನೋಡಿದ್ರೆ ಏನು ಪ್ರೆಗ್ನೆನ್ಸಿಲಿ ನಾವೆಲ್ ಆಯಿಲಿಂಗ್ ಸಜೆಸ್ಟ್ ಮಾಡಲ್ಲ. ಓಕೆ ಓಕೆ. ಓಕೆ. ಸೊ ಹ್ಮ್ ಅದಕ್ಕೆ ನೀವು ಅಭ್ಯಂಗ ಮಾಡುವಾಗ ಅದಕ್ಕೆ ಮಸಾಜ್ ಇದು ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ. ಹ್ಮ್ ಹ್ಮ್. ಓಕೆ. ಓಕೆ. ಸೊ ಬಟ್ ಪ್ರತಿದಿನ ನಾವೆಲ್ ಆಯಿಲಿಂಗ್ ನಾವು ಇದರಲ್ಲಿ ಹೇಳ್ತೀವಿ, ನಾವು ಕನ್ಸೆಪ್ಷನ್ ಅಲ್ಲಿ ಹೇಳಿರ್ತೀವಿ. ಹ್ಮ್ ಹ್ಮ್ ಓಕೆ, ಅದನ್ನ ಇಲ್ಲಿ ಕಂಟಿನ್ಯೂ ಮಾಡೋದೇನ್ ಬೇಡ. ಪೀರಿಯಡ್ಸ್ ಓಕೆ. ಟೈಮಲ್ಲೂ ಮಾಡಲ್ಲ, ಮತ್ತೆ ಹ್ಮ್. ಆ, ಏನು ಪ್ರೆಗ್ನೆನ್ಸಿ ಟೈಮಲ್ಲೂ ನಾವೆಲ್ ಆಯಿಲಿಂಗ್ ಏನ್ ಬೇಡ. ಬಟ್ ಓಕೆ ಹಂಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಅಪ್ಲೈ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಓಕೆ. ಓಕೆ, ಅಭ್ಯಂಗ ಮಾಡೋದು ಅಷ್ಟೇ. ದಿನ ಮಾಡೋದು ಕೆಲವೊಬ್ಬರಿಗೆ ಕಂಫರ್ಟಬಲ್ ಅನ್ಸಲ್ಲ. ವಾರಕ್ಕೊಂದ್ಸರಿ 2 ಸರಿ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ. ಎಸ್. ಓಕೆ. ಹ್ಮ್. ಹಾ, ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ನಿಮ್ಮ ಮನೆ ಅಥವಾ ಮನೆಯ ಸುತ್ತಮುತ್ತ ಇರುವಂತಹ ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಯಾರು ಇಲ್ಲ ಅಂದ್ರೆ ಒಂದು ರೌಂಡ್ ವಾಕಿಂಗ್ ಹೋಗಿ, ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅವ್ರನ್ನ ಸ್ವಲ್ಪ ಮಾತಾಡಿಸಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಮಕ್ಕಳ ಜೊತೆ ನಾವಿದ್ದಾಗ ತುಂಬಾ ಚೆನ್ನಾಗಿ ಸ್ಟ್ರೆಸ್ ರಿಲೀವ್ ಆಗುತ್ತೆ. ಸೊ ಯು ಆರ್ ಆಲ್ಸೋ ಲೈಕ್, ನಿಮ್ಮ ಒಳಗಿರುವ ಮಗು ಜಾಗೃತವಾಗುತ್ತೆ ಅಲ್ವಾ, ಇನ್ನರ್ ಚೈಲ್ಡ್. ಸೊ ನಿಮ್ಮ ಹಳೆಯ ದಿನಗಳು ನೆನಪಾಗುತ್ತೆ, ನೀವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು, ನಿಮ್ಮ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನೆನಪಾಗುತ್ತೆ ಅಲ್ವಾ. ಸೊ ವೆನ್ ಯು ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್, ನಿಮಗೆ ನಿಮ್ಮ ಎನರ್ಜಿ ಹೈ ಆಗಿರುತ್ತೆ. ಓಕೆ, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಅಲ್ವಾ. ಮತ್ತೆ ಸ್ವಲ್ಪ ಹೊತ್ತು ನಿಮ್ಮ ಮೊಬೈಲ್ನ ಸೈಲೆಂಟಿಗೆ ಹಾಕ್ಬಿಡಿ, ಇಲ್ಲ ತೆಗೆದಿಟ್ಬಿಡಿ. ಇದಂತೂ ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ರಾತ್ರಿ 9 ಗಂಟೆ ನಂತರ ಆದ್ರೂ ಅಟ್ಲೀಸ್ಟ್ ಅಲ್ಲಿ ಆದ್ರೂ ನೀವು ಮೊಬೈಲ್ನ ನೋಡಬೇಡಿ, ನಿಮ್ಮ ಸ್ಲೀಪಿಗೆ ತುಂಬಾ ತೊಂದರೆ ಆಗುತ್ತೆ, ಆಯ್ತಾ. ಅಲ್ಲಿ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗ್ಬಿಡುತ್ತೆ, ಆಯ್ತಾ. ಪ್ರೊಡ್ಯೂಸ್ ಆಗ್ಬೇಕಾಗಿರೋದು ಎಂಡೋರ್ಫಿನ್, ಸೆರೋಟಿನೈನ್, ಯಾಕಂದ್ರೆ ಮಲ್ಗೋಕೆ, ನಿದ್ದೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆದ್ರೆ ಮಗುಗೂ ಕೂಡ ಅದು ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೆ ಮೊಬೈಲ್ ಫೋನ್ಸ್ನ ಆದಷ್ಟು ದೂರ ಇರಿ, ಆಯ್ತಾ. ಬೇಕಂದ್ರೆ ಸ್ವಲ್ಪ ಟಿವಿ ಏನಾದ್ರೂ ನೋಡ್ಕೊಳ್ಳಿ, ಬಂದು ಕುತ್ಕೊಳ್ಳಿ, ಬಟ್ ಮೊಬೈಲ್ ಫೋನ್ಸ್ ಆದಷ್ಟು ಕಡಿಮೆ ಮಾಡಿ ಯೂಸ್ ಮಾಡೋದು. ಓಕೆ, ಲಿಸನ್ ಟು ಯೋರ್ ಫೇವ್ರೆಟ್ ಮ್ಯೂಸಿಕ್. ಸೊ ಇದೆಲ್ಲಾನು ಇದೆ, ರೀಡಿಂಗ್ ಮೋಟಿವೇಶನಲ್ ಬುಕ್ಸ್ ಆಗಿರ್ಬೋದು, ನಿಮ್ಮ ರೂಮ್ನ ಕ್ಲೀನ್ ಮಾಡೋದಾಗಿರ್ಬೋದು. ಮೇ ಬಿ ನಾನು ಇದನ್ನೆಲ್ಲ ಟಾಸ್ಕ್ ಆಗಿ ಮಾಡಿಸಿದ್ದೀನಿ ಒಂದೊಂದೇ ಅಲ್ವಾ. ಅಟ್ಲೀಸ್ಟ್ ಒಂದು ಕಾರ್ನರ್ನ ಕ್ಲೀನ್ ಮಾಡಿ ಅಲ್ಲಿ ಏನಾದ್ರೂ ಒಂದು ಹೊಸ ವಸ್ತುನ ಇಡಿ, ಅದು ಒಂದು ಹೇಳಿದ್ದೆ ಅಲ್ವಾ. ಸೊ ಎಷ್ಟೋ ಜನ ಮಾಡಿದ್ರು, ಮೇ ಬಿ ದೀಪಾವಳಿ ಟೈಮಲ್ಲಿ ಅನ್ಸುತ್ತೆ ಈ ಟಾಸ್ಕ್ ಮಾಡಿದ್ವಿ ನಾವು. ಸೊ ಯೂಸ್ ಯುವರ್ ಕ್ರಿಯೇಟಿವಿಟಿ, ಪೇಂಟ್ ಮಾಡ್ಬೋದು, ಡ್ರಾಯಿಂಗ್ ಮಾಡ್ಬೋದು, ಇದನ್ನು ಕೂಡ ನಾನು ಟಾಸ್ಕ್ ಆಗಿ ಕೊಟ್ಟಿದ್ದೀನಿ, ರೈಟ್. ಸೊ ನಾನು ಏನೇ ಟಾಸ್ಕ್ ಕೊಟ್ರು ನಿಮಗೆ ಟು ಇನ್ಕ್ರೀಸ್ ಯುವರ್ ವೈಬ್ರೇಷನ್ಸ್, ಓಕೆ, ಅದಕ್ಕೆ ಟಾಸ್ಕ್ ಮಾಡಿ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ. ಓಕೆ, ಸೊ ಫೀಡ್ ಎನಿ ಅನಿಮಲ್ಸ್ ಅರೌಂಡ್ ಯು. ಕೆಲವೊಬ್ರು ಮೇಕೆಗಳಿಗೆ ತಿನ್ನಿಸ್ತಾರೆ, ಇಲ್ಲ ಹಸುಗಳಿಗೆ ತಿನ್ನಿಸ್ತಾರೆ ಅಲ್ವಾ. ಇದು ಒಂಥರ ಯು ಫೀಲ್ ಹ್ಯಾಪಿ ಅವಾಗೆಲ್ಲ ಅಲ್ವಾ. ಅಂಡ್ ಮಂತ್ರ ಚಾಂಟಿಂಗ್, ಇದು ಕೂಡ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲ ಈವನ್ ಮಂತ್ರ ಚಾಂಟಿಂಗ್ ಕ್ಲಾಸಸ್ಗೂ ಕೂಡ ಜಾಯಿನ್ ಆಗಿ ಮಾಡ್ತಾ ಇದ್ದೀರಾ ಅಲ್ವಾ. ಯು ಆರ್ ಫೀಲಿಂಗ್ ದಟ್ ವೈಬ್ರೇಷನ್. ಥಿಂಕ್ ಅಬೌಟ್ 3 ಥಿಂಗ್ಸ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್ ರೈಟ್ ನಾವ್. ಓಕೆ, ಸೊ ಇವಾಗ 3 ಥಿಂಗ್ಸ್ ಯಾವ್ದಾದ್ರು ಬರೆದ್ಬಿಡಿ. ಯಾಕಂದ್ರೆ ಇದನ್ನ ನಾನು ಮುಂಚೆನೆ ಹೇಳಿದ್ದೀನಿ, ಡೈಲಿ ಟಾಸ್ಕ್ ಆಗಿ ಕೂಡ ಕೊಟ್ಟಿದ್ದೀನಿ, ಡೈಲಿ ರುಟೀನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಫಸ್ಟ್, ಬೆಳಗ್ಗೆ ಎದ್ದ ತಕ್ಷಣ 3 ಥಿಂಗ್ಸ್ ನಿಮ್ಗೆ ಯಾವುದು ಗ್ರೇಟ್ಫುಲ್ ಅಂತ ಅನ್ಸುತ್ತೋ ಅದನ್ನ ನೀವು ಯಾಕೆ ಯಾಕೆ ನಾನು ಅದಕ್ಕೆ ಧನ್ಯತಾ ಭಾವವನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಅದನ್ನ ನೀವು ಮನ್ಸಿಗೆ ತಂದ್ಕೋಬೇಕು.
ಓಕೆ, ಗ್ರಾಟಿಟ್ಯೂಡ್ ಇಸ್ ದ ಹೈಯೆಸ್ಟ್ ವೈಬ್ರೇಷನ್ ಅಲ್ವಾ, ಅದನ್ನ ಮೀರ್ಸೋಕೆ ಸಾಧ್ಯ ಇಲ್ಲ ಯಾವುದಕ್ಕೂ. ದೆನ್ ಗೋ ಫಾರ್ ಅ ವಾಕ್, ದೆನ್ ಪ್ಲೇ ಯುವರ್ ಫೇವ್ರೆಟ್ ಮ್ಯೂಸಿಕ್, ಅಥವಾ ಸಾರಿ ಇಂಡೋರ್ ಗೇಮ್ ಆಟಾಡಿ. ಸೊ ಇದನ್ನು ಟಾಸ್ಕ್ ಆಗಿ ಕೊಟ್ಟಿದ್ದೆ ನಾನು. ಸೊ ಫನಿ ವಿಡಿಯೋಸ್ ಮತ್ತೆ ಸ್ಟ್ಯಾಂಡಪ್ ಕಾಮಿಡಿ, ಓಕೆ ಇದನ್ನ ಇವತ್ತು ಟಾಸ್ಕ್ ಆಗಿ ತಗೊಳ್ಳಿ. ಯಾವ್ದಾದ್ರು ಒಂದು ಫನ್ನಿ ವಿಡಿಯೋ, ಅಥವಾ ಲಾಸ್ಟ್ 121 ಇದೆಯಲ್ಲ, ಸೊ ವಾಚ್ ಫನ್ನಿ ವಿಡಿಯೋಸ್ ಆರ್ ಸ್ಟ್ಯಾಂಡಪ್ ಕಾಮಿಡಿ, ಅಥವಾ ಯಾವ್ದಾದ್ರು ಕಾಮಿಡಿ ಶೋ, ಮೇ ಬಿ ಕಪಿಲ್ ಶರ್ಮಾ ಶೋ ಆಗಿರ್ಬೋದು, ಇಲ್ಲ ನಮ್ದೇ ಬರ್ತಾ ಇತ್ತಲ್ಲ ಸೃಜನ್ ಲೋಕೇಶ್ ಅವ್ರದ್ದು, ಅದು ಮಜಾ ವಿತ್ ಸೃಜಾ ಅಲ್ವಾ. ಸೊ ಆ ಥರ ಯಾವ್ದಾದ್ರು ಕಾಮಿಡಿ ಕಿಲಾಡಿಗಳು, ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿಥಿಂಗ್, ಸುಮ್ಮನೆ ಜಸ್ಟ್ ಐಡಿಯಾಸ್ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದು ತುಂಬಾ ಜಾಸ್ತಿ ನಗು ಬರುತ್ತೋ ಅಂಥ ಯಾವ್ದಾದ್ರು ಒಂದು ವಿಡಿಯೋನ ನೀವು ಇವತ್ತು ನೋಡಿ, ಆಮೇಲೆ ನನಗೆ ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ಆದ್ರೂ ಏನಾದ್ರೂ ತೆಗೆದ್ಬಿಟ್ಟು ಹಾಕಿ ಗ್ರೂಪಲ್ಲಿ, ನಾನು ಇದನ್ನ ನೋಡಿದೆ ಇವತ್ತು, ತುಂಬಾ ನಕ್ಕಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎಸ್, ಇದು ಒಂದು ಹೌ ಟು ಸ್ಟೇ ಪಾಸಿಟಿವ್ ಇದ ಅಥವಾ ಇದ. ಓಕೆ, ಸೊ ಗರ್ಭ ಸಂವಾದದ ಬಗ್ಗೆನೇ ಸ್ವಲ್ಪ ಹೇಳ್ಬಿಡ್ತೀನಿ. ಓಕೆ, ಸೊ 2 ಟಾಪಿಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೋಸ್ಕರ. ಓಕೆ, ಸೊ ಟಾಕ್ ಟು ಯರ್ ಬೇಬಿ ಎವ್ರಿ ಡೇ, ಮಾರ್ನಿಂಗ್ ಮತ್ತೆ ನೈಟ್. ಓಕೆ, ಸೊ ಬೆಳಗ್ಗೆ ರಾತ್ರಿ ದಿನಾನು ಮಾತಾಡ್ಬೇಕು, ಅಟ್ಲೀಸ್ಟ್ ಬೆಳಗ್ಗೆ ರಾತ್ರಿ, ಆಯ್ತಾ. ಸೊ ಮಧ್ಯದಲ್ಲೂ ಕೂಡ ನೀವು ಮಾತಾಡ್ಬೋದು, ನಾನು ಹೇಳಿದ್ದೀನಿ, ಐಡಿಯಾಸ್ ಕೊಟ್ಟಿದ್ದೀನಿ. ನೀವು ಯೂಸ್ ಮಾಡೋ ಪ್ರತಿಯೊಂದು ಥಿಂಗ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಮಗುಗೆ. ಜಸ್ಟ್ ನನಗೆ ಈಗ ಇದು ಒಂದು ಸಿಕ್ತು ಕ್ಲಿಪ್, ಆಯ್ತಾ. ಸೊ ನಾನು ಇದನ್ನ ತಗೊಂಡೆ ಅಂದ್ರೆ ನಾನು ಇವಾಗ ಕ್ಲಿಪ್ ಹಾಕೊತಾ ಇದ್ದೀನಿ. ಮತ್ತೆ ಈ ಕ್ಲಿಪ್ ವೈಟ್ ಕಲರ್ ಇದೆ, ಸೊ ಇದು ಸ್ವಲ್ಪ ಸ್ಮೂತ್ ಇದೆ. ಕೆಲವೊಂದು ಕ್ಲಿಪ್ಸ್ ರಫ್ ಆಗಿರುತ್ತೆ, ಬಟ್ ನನಗೆ ಈ ಕ್ಲಿಪ್ ತುಂಬಾನೇ ಇಷ್ಟ, ಯಾಕಂದ್ರೆ ಇದರಲ್ಲಿ ಫ್ಲವರ್ಸ್ ಇದೆ. ಸೊ ಈ ತರ ನಾನು ಸುಮ್ಮನೆ ಹೇಳ್ತಾ ಹೋಗ್ತೀನಿ ಮಗುಗೆ, ಆಯ್ತಾ. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವಾ, ಇದು ಕೂಡ ಫೀಲ್ ಆಗುತ್ತೆ. ಅಂದ್ರೆ ನಮ್ಮ 5 ಸೆನ್ಸಸ್ ಏನಿದೆ, ಆಯ್ತಾ, 5 ಸೆನ್ಸ್ ಆರ್ಗನ್ಸ್ ಯಾವ್ದ್ಯಾವ್ದು ಹೇಳಿ, ಎಲ್ಲ ಮೆನ್ಷನ್ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಸುಮ್ಮನೆ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ನೀವು ಇದ್ದೀರಾ ಅಂತ ನಂಗೆ ಗೊತ್ತಾಗುತ್ತೆ. ಓಕೆ, ಎಸ್. ಸೊ ನಮ್ಮ 5 ಸೆನ್ಸಸ್ ಇಂದ ಮಗುಗೂ ಕೂಡ ಹೇಗೆ ನಮ್ಮ ಬ್ರೈನಿಗೆ ಸಿಗ್ನಲ್ ಹೋಗುತ್ತೋ ಅದೇ ರೀತಿ ಮಗುವಿನ ಬ್ರೈನಿಗೂ ಸಿಗ್ನಲ್ ಹೋಗ್ತಾ ಇರುತ್ತೆ, ಆಯ್ತಾ. ಸೊ ಇದನ್ನ ತಗೊಂಡ ತಕ್ಷಣ ನನ್ನ ಕೈ ಅಂದ್ರೆ ನನ್ನ ಚರ್ಮಕ್ಕೆ ಒಂದು ಸಿಗ್ನಲ್ ಬಂತಾ. ಸೊ ಏನೋ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಇದೇನಾದ್ರೂ ತುಂಬಾ ಬಿಸಿ ಇತ್ತು ಅಂತಂದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ, ಓ ನಿಜವಾಗ್ಲೂ ಇದು ಬಿಸಿ ಇದೆ, ಕೈ ತಕ್ಕೋಬೇಕು. ಅಥವಾ ಇದು ತುಂಬಾ ಕೋಲ್ಡ್ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಮುಟ್ಟಿದ ತಕ್ಷಣನೇ ಓ ಹಾ ಚಳಿ ಚಳಿ ತಣ್ಣ ತಣ್ಣ ಆಗ್ತಾ ಇದೆ. ಸೊ ಅದು ಕೂಡ ಸೆನ್ಸೇಷನ್ ಮಗು ಗೊತ್ತಾಗುತ್ತೆ. ಅದೇ ರೀತಿ ಇದರ ಟೆಂಪ್ರೇಚರ್ ಕೂಡ ನಮ್ಮ ಮೈಂಡಿಗೆ ತಲುಪ್ತಾ ಇರುತ್ತೆ, ನಮ್ಮ ಮಗುವಿನ ಮೈಂಡಿಗೂ ತಲುಪ್ತಾ ಇರುತ್ತೆ, ಆಯ್ತಾ. ಎಲ್ಲದಕ್ಕೂ ಒಂದೊಂದು ಬ್ರೈನ್ ಪ್ಯಾಟರ್ನ್ ನಿಧಾನವಾಗಿ ಮಗುಗೆ ಫಾರ್ಮ್ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ಆಪಲ್ ತಿನ್ನೋಕೆ ತಗೊಂತೀರಾ, ಅದನ್ನ ಕೈಯಲ್ಲಿ ಇಟ್ಕೊಂಡಾಗ ಪೂರ್ತಿ ಮುಟ್ಟಿ, ಆಯ್ತಾ. ನಿಮಿಷ, ನಂಗೆ ಇವಾಗ ಆಪಲ್ ಸಿಗ್ತಾ ಇಲ್ಲ, ಒಂದು ಬಾಲ್ ನೋಡ್ತಾ ಇದ್ದೀನಿ. ಅಕಸ್ಮಾತ್ ಬಾಲ್ ಇಲ್ಲ ಅಂದ್ರೆ ಬೇರೆ, ಹಾ ಓಕೆ, ಇದನ್ನೇ ಆಪಲ್ ಅಂತ ಅನ್ಕೊಳ್ಳಿ. ಬೇಡ, ನಾನು ಬಾಲ್ನೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ ಪಾಪು, ಇದು ಬಾಲ್, ಇದ್ರಲ್ಲಿ ನನ್ನ ಮಗನ ಹೆಸರು ಬರ್ದಿದ್ದೀನಿ, ಗಗನ್, ಆಯ್ತಾ. ಸೊ ಇದು ಗಗನ್ ಅಣ್ಣನ ಬಾಲ್. ಮತ್ತೆ ಇದರಲ್ಲಿ ಸ್ಮೈಲಿ ಇದೆ. ನಂಗೆ ಇದನ್ನ ನೋಡ್ದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ಇದನ್ನ ನಾನು ಈ ತರ ಏನು ಸ್ಟ್ರೆಸ್ ಬಾಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿದಿನನೂ ನಾನು ಈ ತರ ಮಾಡ್ದಾಗೆಲ್ಲ ನನಗೆ ಕೈಗೆ ಕೂಡ ಮಸಾಜ್ ಆಗುತ್ತೆ, ಅದರಿಂದ ನಂಗೂ ಸ್ಟ್ರೆಸ್ ರಿಲೀವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎನ್ ಆಕ್ಯುಪ್ರೆಷರು ಅಲ್ವಾ. ಸೊ ಇಲ್ಲಿರುವಂತಹ ಕೈಗಳಲ್ಲಿ ಕೂಡ ಚಕ್ರಾಸ್ ಇದೆ, ಆಯ್ತಾ, ಬಟ್ ಸ್ಮಾಲ್ ಸ್ಮಾಲ್ ಚಕ್ರಾಸ್. ದೇ ಆರ್ ಆಲ್ಸೋ ಕನೆಕ್ಟೆಡ್ ಟು ಮೆನಿ ಪಾರ್ಟ್ಸ್, ಆಯ್ತಾ. ಇಲ್ಲಿಂದ ನಮಗೆ ಎಲ್ಲ ಕಡೆ ಕನೆಕ್ಷನ್ ಇದೆ ಕೈಗಳಿಂದ ಅಲ್ವಾ. ಇಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಮೇಲೆ ಈ ತರ ವರ್ಕ್ ಮಾಡ್ತಾ ಇರುವಾಗ, ಅಥವಾ ಹಿಂಗೆ ಅಟ್ಲೀಸ್ಟ್ ನೀವು ಇಚ್ಚುಕೊಳ್ತಾ ಇರುವಾಗ್ಲೂ ಕೂಡ ನಿಮ್ಮ ದೇಹದ ಎಷ್ಟೋ ಭಾಗಗಳು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ನಾನು ನನಗೆ ಹೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಅದೇ ರೀತಿ ಮಗುವು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಇದು ಯೆಲ್ಲೋ ಕಲರ್ ಇದೆ, ಸೊ ಇದನ್ನ ಹಿಂಗೆ ಇಚ್ಕಿದ್ರೆ ಒಳಗೋಗುತ್ತೆ, ಇದ್ರ ಒಳಗಡೆ ಸ್ಪಾಂಜ್ ಇದೆ, ನಂಗೆ ತುಂಬಾ ಇಷ್ಟ ಇದು, ನಂಗೆ ಬೇಜಾರಾದಾಗೆಲ್ಲ ಇದನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತೀನಿ.
ಈ ಥರ ಏನಾದರೂ ಹೇಳ್ಬಹುದು. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್. ಗರ್ಭ ಸಂವಾದ ಮಾಡೋದಕ್ಕೆ ಅಲ್ವಾ. ಸೊ ಮಗುಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ಆಮೇಲೆ ಸ್ವಲ್ಪ ಸವರ್ತಾ ಮಗು ಜೊತೆ ಕನೆಕ್ಟ್ ಆಗಿ ಅದಾದ್ಮೇಲೆ ಹೇಳ್ತಾ ಬನ್ನಿ. ಓಕೆ. ಸೊ ಮನೇಲಿ ತುಂಬಾ ಜನ ಇದ್ದಾರೆ, ಇದೇನಿದು ಒಬ್ಬೊಬ್ಳೆ ಮಾತಾಡ್ತಿದ್ದಾಳೆ ಅನ್ಕೋತಾರೆ ಅಂದ್ರೆ ಸ್ವಲ್ಪ ಹೊತ್ತು ಬೋಲ್ಟ್ ಹಾಕೊಂಡು ಬೇಕಾದ್ರೆ ನೀವು ಮಾತಾಡ್ಕೊಂಡು ಹೋಗಿ, ಆಯ್ತಾ. ಇದು ಒಂದು ಕೆಲವೊಂದು ಐಡಿಯಾಸ್ ನಾನು ಕೊಡ್ತಾ ಇರೋದು. ಸೊ ನಮ್ಮಮ್ಮ ಏನಂತ ಇದ್ರು, ನಾನು ಯಾವಾಗ್ಲೂ ಸ್ವಲ್ಪ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಮಾತಾಡ್ತಾ ಇದ್ನ. ನಮ್ಮಮ್ಮ ಅದೇನ್ ಹಂಗೆ ಹುಚ್ಚಿ ತರ ಮಾಡಿದ್ರು. ಫಸ್ಟ್ ಹೊಟ್ಟೆ ಮೇಲೆ ಕೈ ಆಡ್ಸೋದನ್ನ ಬಿಡು ಅಂತ ಹೇಳ್ತಾ ಇದ್ರು, ಯಾಕಂದ್ರೆ ಮಗು ತುಂಬಾ ಆಕ್ಟಿವ್ ಆಗ್ಬಿಡುತ್ತೆ ಅಂತ. ಓಕೆ, ಗೊತ್ತಾಗ್ತಾ ಇದೆಯಲ್ಲ. ಓವರ್ ಆಗಿ ಆಕ್ಟಿವ್ ಆಗ್ಬಿಟ್ರೆ ಮಗು ಯಾವಾಗ್ಲೂ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾ ಇರ್ತೀಯ, ಮಗು ಯಾವಾಗ್ಲೂ ಜಾಗೃತವಾಗಿರುತ್ತೆ, ಆಯ್ತಾ. ಸೊ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ, ಅವಾಗ ಹ್ಯಾಂಡಲ್ ಮಾಡೋದ್ ಕಷ್ಟ. ಅದು ಕಾನ್ಸೆಪ್ಟ್ ಅವ್ರದ್ದು. ಓಕೆ, ಬಟ್ ವಾಟ್ ಎವರ್ ಇಟ್ ಈಸ್, ನಂಗೆ ಹಂಗೆ ಬೇಕು, ನಾನು ಹಂಗೆ ಮಾಡ್ತೀನಿ, ಆಯ್ತಾ. ಅವ್ರು ಇದ್ದಾಗ ಮಾಡ್ತಾ ಇರ್ಲಿಲ್ಲ, ಅವ್ರು ಇಲ್ಲ ಅಂತಂದ್ರೆ ಹೋಗಿ ಹೊಟ್ಟೆ ಮೇಲೆ ಕೈ ಆಡಿಸ್ತಾರೆ. ಅದೊಂಥರ ಚೆನ್ನಾಗ್ ಅನ್ಸುತ್ತೆ ಅಲ್ವಾ. ಒಂದ್ಸರಿ ಹಿಂಗೆ ಟಚ್ ಮಾಡಿದ್ರೆ ಮಗು ರೆಸ್ಪಾಂಡ್ ಮಾಡುತ್ತೆ ಅಲ್ವಾ. ಅದೊಂಥರ ಮಜಾ, ತುಂಬಾ ಖುಷಿ. ಇದು ಒಂದ್ 2-3 ಸರಿ ಸಿಗೋವಂತ ಚಾನ್ಸ್ ಅಷ್ಟೇ, ಯಾಕಂದ್ರೆ ವಿ ಆರ್ ಗೆಟಿಂಗ್ ಪ್ರೆಗ್ನೆಂಟ್ ಓನ್ಲಿ ಒನ್ಸ್ ಆರ್ ಟ್ವೈಸ್. 1-2 ಮಗು ಅಷ್ಟೇ ಮಾಡ್ಕೋತಾ ಇರೋದು. ಬಟ್ ಅಷ್ಟರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಆ ಫೇಸ್. ಅದ್ರಲ್ಲೂ 6 ಮಂತ್ಸ್ ಇಂದ ಚೆನ್ನಾಗಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ವಾ. ಯು ಶುಡ್ ಎಂಜಾಯ್ ದಟ್. 3 ಮಂತ್ಸ್ ಸಖತ್ತಾಗಿರುತ್ತೆ, ಅದೇ ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಬಟ್ ಏನ್ ಗೊತ್ತಾ, ಈ ತರ ಮಗು ಆ ತರ ಮಾಡಿ ಮಾಡಿ ನಮ್ಗೆ ಅಭ್ಯಾಸ ಆಗಿ ಮಗು ಆಚೆ ಬಂದ್ಮೇಲೂ ಒಂದೊಂದ್ಸರಿ ಮೂಮೆಂಟ್ ಫೀಲ್ ಆಗ್ತಾ ಇರುತ್ತೆ ಒಳಗಡೆ. ಅಂದ್ರೆ ನಮ್ಗೆ ಅನ್ನಿಸ್ತಾ ಇರುತ್ತೆ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅನ್ನೋ ತರ. ಅಂದ್ರೆ ಅದು ಒಂದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತಲ್ಲ, ನಮ್ಮ ಮೈಂಡಿಗೆ ಅದೊಂಥರ ಹ್ಯಾಬಿಟ್. ಅಯ್ಯೋ ಅಲ್ಲಿ ಇರ್ಬೇಕಿತ್ತಲ್ಲ, ಒಂದೊಂದ್ಸರಿ ಮಿಸ್ ಮಾಡ್ಕೊತಾ ಇದ್ದೆ. ಹೊರಗಡೆ ಪಕ್ಕದಲ್ಲೇ ಇದ್ರು ಮಗು ಒಳಗಿರ್ಬೇಕಿತ್ತಲ್ಲ, ಇನ್ನ ಚೆನ್ನಾಗಿರ್ತಾ ಇತ್ತು. ಸೊ ದ್ಯಾಟ್ ವಾಸ್ ದ ಫೀಲಿಂಗ್. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆ. ಸೊ ಈ ತರ ಗರ್ಭ ಸಂವಾದ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ, ಪಾಪು ಇವತ್ತು ಒಳ್ಳೆ ದಿನ, ತುಂಬಾ ಚೆನ್ನಾಗಿ ನನಗೆ ನಿದ್ದೆ ಬಂತು, ಆಯ್ತಾ, ನೀನು ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ದಿನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದು ಒಂದು ಅನದರ್ ಡೇ, ಅನದರ್ ಗಿಫ್ಟ್ ಅಲ್ವಾ. ಸೊ ಅದನ್ನು ಕೂಡ ನೀವು ಹೇಳಿ. ಕರಗ್ರೆ ವಸತೆ ಲಕ್ಷ್ಮಿನೂ ಹೇಳ್ತೀರಾ, ಸೊ ಅದನ್ನ ಕೂಡ ಮಗುಗೆ ಹೇಳ್ಕೊಡಿ ಅಲ್ವಾ. ಸೊ ಹಂಗೆ ಹೇಳ್ದಾಗೆಲ್ಲ ಮಗುನ ಟಚ್ ಮಾಡಿ ಅಲ್ವಾ. ಸೊ ಈ ತರ ಮಾರ್ನಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ಮಲ್ಗೋಕ್ ಮುಂಚೆ ನೀವ್ ಏನೇನ್ ರಿಚುವಲ್ಸ್ ಮಾಡ್ತೀರಾ ಎಲ್ಲಾನು ಮಗುಗ್ ಹೇಳ್ಬೋದು. ಮಗುಗೆ ಬೆಡ್ ಟೈಮ್ ಸ್ಟೋರೀಸ್ ಅಂತೂ ಖಂಡಿತ ಇದು ಎಲ್ಲರೂ ಮಾಡ್ತಾ ಇದ್ದೀರಾ. ಬೆಡ್ ಟೈಮ್ ಸ್ಟೋರೀಸ್ ನೀವ್ ಹೇಳ್ಬೇಕು, ಇಲ್ಲ ಪಾರ್ಟ್ನರ್ ಹೇಳ್ಬೇಕು. ಹೇಳಿದ್ದೆ ಅಲ್ವಾ ನಾನು. ಓಕೆ, ಮಾಡ್ತಾ ಇದ್ದೀರಾ. ಓಕೆ, ಹಸ್ಬೆಂಡ್ ಹೇಳ್ತಾರೆ ದಿನಾನು. ಕರೆಕ್ಟ್. ಓಕೆ, ವೆರಿ ಗುಡ್ ಅನ್ವಿತಾ ಅವ್ರೆ. ಹಾ, 4.5 ಮಂತ್ ಈಗಿಂದ ಶುರು ಮಾಡ್ಬೋದಾ? ಖಂಡಿತ ಮಾಡ್ಬೋದು ರಾಜೇಶ್ವರಿ ಅವರೇ, ಈಗಿಂದಾನೇ ಮಾಡಿ, ಪರವಾಗಿಲ್ಲ. ಸೊ ಅದಕ್ಕೂ ಹಿಂದಿರೋರು ಕೂಡನು ಮಾಡಿ. ಸಬ್ ಕಾನ್ಶಿಯಸ್ಲಿ ಯು ಆರ್ ಕನೆಕ್ಟೆಡ್. ಇವಾಗ ಮಗುಗೆ ಕೇಳಿಸ್ದೇ ಇರಬಹುದು. ಆಲ್ಮೋಸ್ಟ್ 6th ಮಂತ್ ಇಂದ ಮಗುಗೆ ಚೆನ್ನಾಗಿ ಕೇಳಿಸ್ತಾ ಹೋಗುತ್ತೆ, ಆಯ್ತಾ. 14ನೇ ತಿಂಗಳಿಂದ 16ನೇ ವಾರದಿಂದ ಓಕೆ 24ನೇ ವಾರದ ತನಕ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಈ ಸೆನ್ಸಸ್. ಬಟ್ 24ನೇ ವಾರದಿಂದ ಕಂಪ್ಲೀಟ್ಲಿ ಕೇಳಿಸುತ್ತೆ, ಆಯ್ತಾ. ಕಂಪ್ಲೀಟ್ಲಿ ಮಗುಗೆ ಎಲ್ಲ ಕೇಳಿಸುತ್ತೆ. ಏನೇನು ಅಂದ್ರೆ ನಿಮ್ಮ ಹಾರ್ಟ್ ಬೀಟ್ ಇಂದಾನು ಕೇಳಿಸುತ್ತೆ. ಆಯ್ತಾ, ನಮಗ್ ಗೊತ್ತಾಗ್ತಾ ಇಲ್ಲ. ಈಗ ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ ಇರುತ್ತೆ, ಬಟ್ ವಿ ಆರ್ ನಾಟ್ ಹಿಯರಿಂಗ್ ಲೈಕ್ ದ ಲವ್ ಡಬ್ ಅಂತ ತುಂಬಾ ಜೋರಾಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಬಟ್ ಮಗುಗ್ ಅದು ಕೇಳಿಸ್ತಾ ಇರುತ್ತೆ. ನೀವು ಮಾತಾಡೋದು ಕೇಳಿಸುತ್ತೆ, ಈಗ ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಇಟ್ ಈಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಸೊ ನನ್ನ ಕ್ಲೈಂಟ್ಸ್ ನಂಗೆ ಮೆಸೇಜ್ ಮಾಡಿದ್ರು. ಅಂದ್ರೆ ಫಸ್ಟ್ ಇಂದಾನು ನಾನು ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 3 years ಆಯ್ತು. ಸೊ ಅವ್ರ ಹಳೆ ಸ್ಟೂಡೆಂಟ್ಸ್ ಎಲ್ಲಾನು ಮೆಸೇಜ್, ನೆನ್ನೆ ತಾನೇ ಒಂದು ಮೆಸೇಜ್ ಬಂತು. ಸೊ ಅವರು 3 years ಹಿಂದೆ ಜಾಯಿನ್ ಆಗಿದ್ದವ್ರು ಇವಾಗ ಮತ್ತೆ ನೆನಪು ಮಾಡ್ಕೊಂಡು ನಂಗೆ ಮಾಡಿದ್ದಾರೆ. ಮ್ಯಾಮ್ ನೋಡಿ ನಿಮ್ಮ ಮಗ ಹೇಗೆ ಆಟ ಆಡ್ತಿದ್ದಾರೆ. ಸೊ ನಾನು ಹಂಗೆ ಅಂತೀನಿ, ಇವರೆಲ್ಲ ನನ್ನ ಮಕ್ಕಳೇ. ಆಯ್ತಾ, ನಂಗೆ ಇಬ್ರಲ್ಲ ಮಕ್ಕಳು. ಸೊ ನನ್ನ ಕ್ಲಾಸಸ್ ಅಲ್ಲಿ ಎಲ್ಲ ಎಷ್ಟು ಮಕ್ಕಳು ಜನಿಸ್ತಾರೋ ಅವರೆಲ್ಲ ನನ್ನ ಮಕ್ಕಳು ಅನ್ನೋ ತರ, ರೈಟ್. ಸೊ ನನ್ನ ಮಗ ಏನ್ ಮಾಡ್ತಿದ್ದಾನೆ, ನನ್ನ ಮಗಳ ಏನ್ ಮಾಡ್ತಿದ್ದಾಳೆ ಹಂಗೆ ಕೇಳೋದು ನಾನು. ಸೊ ಅವರು ನಿನ್ನೆ ತಾನೇ ಒಂದು ವಿಡಿಯೋ ಕಳ್ಸಿದ್ರು, ನಾನು ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅದು, ಆಯ್ತಾ. ಆ ಮಗು ಹೋಗ್ಬಿಟ್ಟು ಜಾರ್ಬಂಡಿ ಆಡೋದು, ಮತ್ತೆ ಪಕ್ಷಿಗಳಿಗೆ ಊಟ ಹಾಕೋದು ಅಲ್ವಾ. ಒಂದು ಪ್ಯಾರೆಟ್ ಬಂದು ತಿಂತಾ ಇತ್ತು ಆ ಮಗು ಹಾಕಿದ್ದು ಇದನ್ನ.
ಸೊ ಅದೆಲ್ಲ ಒಂಥರ ಖುಷಿ ಕೊಡುತ್ತೆ ನನಗೆ. ಸೊ ಅವರೇ ಹೇಳಿದ್ ನನಗೆ, ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಆಗಿದ್ದಿದ್ದು. ಅದಾದ್ಮೇಲೆ ಎಷ್ಟೋ ಜನ ಹೇಳಿದ್ದಾರೆ, ಬಟ್ ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನಾನು ಮಾತಾಡ್ತಿರ್ತೀನಲ್ವಾ, ಡೈಲಿ ಕನೆಕ್ಟ್ ಆಗ್ತಾ ಇದ್ದೆ, ಡೈಲಿ ಮಾತಾಡ್ತಾ ಇದ್ದೆ. ಸೊ ಆ ಮಗುನು ನನ್ನ ವಾಯ್ಸ್ನ ರೆಕಗ್ನೈಸ್ ಮಾಡಿದೆ. ಓಕೆ, ಹೆಂಗೆ ಅಂದ್ರೆ ಆಫ್ಟರ್ ಬರ್ತ್, ಆಯ್ತಾ, ಆ ಮಗು ಹುಟ್ಟಿದ ಮೇಲೂ ಕೂಡ ಅವ್ರೇನಾದ್ರೂ ನನ್ನ ವಿಡಿಯೋಸ್ ನೋಡೋದು ಆ ಥರ ಮಾಡ್ತಿದ್ರೆ, ಆ ಮಗು ಏನಾದ್ರೂ ಮಾಡ್ತಿದ್ದಿದ್ ಬಿಟ್ಟು ಮೊಬೈಲ್ ಕಡೆ ನೋಡೋದು, ವಾಯ್ಸ್ ಕೇಳಿಸ್ಕೊಳ್ಳೋದು ಆ ಥರ. ಸೊ ಕೆಲವೊಂದ್ಸರಿ ಅವರು ಅಳ್ತಾ ಇದ್ದಾಗ, ಮಗು ಅಳ್ತಾ ಇದ್ದಾಗ ನಂದು ಏನಾದ್ರೂ ಯಾವ್ದಾದ್ರು ವಾಯ್ಸ್ ಇರುವಂಥದ್ದು, ಆಯ್ತಾ, ನಂದು ರೆಕಾರ್ಡಿಂಗ್ ಎಲ್ಲ ಕೊಡ್ತಾ ಇದ್ದೆ, ಆ ರೆಕಾರ್ಡಿಂಗ್ ಪ್ಲೇ ಮಾಡ್ಬಿಡೋದು, ಅವಾಗ ಮಗು ಸುಮ್ಮನಾಗೋದು. ಸೊ ಇದೆಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ರು, ನೋಡಿ ಮ್ಯಾಮ್, ನಿಮ್ಮ ವಾಯ್ಸ್ ಕೇಳಿ ಕೇಳಿ ನಿಮ್ಮ ವಾಯ್ಸ್ನ ರೆಕಗ್ನೈಸ್ ಮಾಡ್ತಾ ಇದೆ ಅಲ್ವಾ. ಸೊ ಹಂಗೆ ಈ ಎಲ್ಲ ಮಕ್ಕಳು ಅಷ್ಟೇ ಕೇಳಿಸ್ಕೊಳ್ತಾ ಇದೆ ಈಗ ನನ್ನ ವಾಯ್ಸ್ನು ಕೂಡ. ಐ ಫೀಲ್ ಸೋ ಹ್ಯಾಪಿ. ನಿಜವಾಗ್ಲಿ, ಯಾಕಂದ್ರೆ ಐ ಆಮ್ ದ ಫಸ್ಟ್. ನೀವು ತಾಯಿಯೇ ಮೊದಲ ಗುರು, ನೀವು ಫಸ್ಟ್ ಗುರು, ನಾನು ಸೆಕೆಂಡ್ ಗುರು ಅಲ್ವಾ. ಅದಕ್ಕೆ ನಂಗೆ ಖುಷಿ ಆಗುತ್ತೆ. ಸೊ ದಟ್ ಆ ಮಕ್ಕಳಿಗೂ ಕೂಡ ಒಂದು ಏನಾದರೂ ಒಂದು ಒಳ್ಳೆ ಥಿಂಗ್ಸ್ನ ಹೇಳ್ಕೊಡುವಂತಹ, ಕಾಂಟ್ರಿಬ್ಯೂಷನ್ ಮಾಡುವಂತಹ ಚಾನ್ಸ್ ನನಗೆ ಸಿಕ್ಕಿದೆ. ಆ್ಯಂಡ್ ಐ ಫೀಲ್ ಥ್ಯಾಂಕ್ಫುಲ್ ಟು ಯು ಆಲ್ಸೋ, ಆ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಓಕೆ, ಸೊ ಹಾಂ, ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ಟಚ್ ಯೋರ್ ಬೆಲಿ ಲವಿಂಗ್ಲಿ ಆ್ಯಂಡ್ ಸೇ ಗುಡ್ ಮಾರ್ನಿಂಗ್ ಬೇಬಿ, ಐ ಲವ್ ಯು. ಸೊ ಅದಾದ್ಮೇಲೆ ಏನೇನು ಹೇಳ್ತಿರೋ ಅದೆಲ್ಲಾನು ಹೇಳಿ, ಆಯ್ತಾ. ಸೊ ಮಲಗುವಾಗ್ಲೂ ಅಷ್ಟೇ, ಗುಡ್ ನೈಟ್ ಬೇಬಿ, ಐ ಲವ್ ಯು, ಚೆನ್ನಾಗಿ ಮಲ್ಕೋ, ಚೆನ್ನಾಗಿ ನಿದ್ದೆ ಮಾಡು, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಆಯ್ತಾ. ಸೊ ಇದನ್ನ ಪ್ರತಿ ದಿನನೂ ಹೇಳ್ತಾ ಬನ್ನಿ, ಹುಟ್ಟಿದ ಮೇಲೂ ಹೇಳಿ, ಆಯ್ತಾ. ಇದು ಒಂದು ರುಟೀನ್, ಆಮೇಲೆ ಮಿಸ್ ಮಾಡ್ಕೊಳುತ್ತದು. ಏನಿದು ಅಮ್ಮ ದಿನ ಮಾತಾಡಿಸ್ತಾ ಇದ್ರು, ಇವಾಗ ಮಾತಾಡಿಸ್ತಾನೆ ಇಲ್ಲ. ಹುಟ್ಟಿದ ಮೇಲೂ ಕಂಟಿನ್ಯೂ ಮಾಡಿ ಇದನ್ನ. ಓಕೆ, ಸೊ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಐ ಲವ್ ಯು ಎಲ್ಲಾನು ಹೇಳಿ, ಮಲ್ಗುವಾಗ್ಲೂ ಇವಾಗ ಏನ್ ಮಾಡ್ತಿದ್ರೋ ಅದನ್ನ ಆಮೇಲೂ ಕೂಡ ಕಂಟಿನ್ಯೂ ಮಾಡಿ. ಅದಕ್ಕೆ ಆಮೇಲೆ ನಿಮಗೆ ಕಂಟಿನ್ಯೂ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಮಗು ಹೊರಗಡೆ ಬಂದ್ಮೇಲೆ ಕೆಲಸ ಜಾಸ್ತಿ ಅಲ್ವಾ. ಏನೂ ಇಲ್ಲ, ತುಂಬಾ ದೊಡ್ಡ ಕೆಲಸ ಅಂದ್ರೆ 1 2 ಆಯ್ತಾ, ಇದೇ ದೊಡ್ಡ ಕೆಲಸ ಮಗು ಆಚೆ ಬಂದ್ಮೇಲೆ, ಆಯ್ತಾ. ಅದು ಕೂಡ ಒಂದು ಸೆಷನ್ ಅಲ್ಲಿ ಕವರ್ ಮಾಡ್ತೀನಿ. ಅಂದ್ರೆ ಯೂರಿನ್ ಪಾಸ್ ಮಾಡೋದಾಗಿರ್ಬೋದು, ಅಥವಾ ಮೋಷನ್ ಮಾಡೋದಾಗಿರ್ಬೋದು, ಒಂದಿನಕ್ಕೆ ಎಷ್ಟು ಸಾರಿ ಆದ್ರೆ ನಾರ್ಮಲ್, ಎಷ್ಟು ಸರಿ ಆಗ್ಬೇಕು, ಅಥವಾ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು. ಸೊ ಇನ್ನ ಸುಮಾರು ಕಾನ್ಸೆಪ್ಟ್ ಇದೆ. ಸೊ ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದೀನಿ ನಾನು. ಯಾರಿಗೆಲ್ಲ ಡೆಲಿವರಿ ಆಗುತ್ತೋ ಅವ್ರನ್ನೆಲ್ಲ ಒಂದು ಗ್ರೂಪಿಗೆ ಹಾಕಿದ್ದೀನಿ. ಓಕೆ, ಸೊ ಅವರಿಗೆ ಅಲ್ಲಿ ವಾಟ್ಸಪ್ ಸಪೋರ್ಟ್, ಅಂದ್ರೆ ನಿಮಗೆ ಅವಾಗ ಕ್ಲಾಸ್ ಕೇಳಕ್ ಆಗಲ್ಲ ಕುತ್ಕೊಂಡು. ಅದಕ್ಕೆ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಆ ಗ್ರೂಪಲ್ಲಿ ಹಾಕ್ತೀರಾ, ನಾನು ಅಲ್ಲೇ ಒಂದು ವಾಯ್ಸ್ ಮೆಸೇಜ್ ಅಥವಾ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಓಕೆ, ಸೊ ಈ ತರ ಒಂದು ಆಫ್ಟರ್ ಡೆಲಿವರಿ ಆಲ್ಸೋ ದೇರ್ ಇಸ್ ಅ ಗ್ರೂಪ್, ಯು ಆರ್ ನಾಟ್ ಲೆಫ್ಟ್ ಅಲೋನ್, ಆಯ್ತಾ. ಸೊ ನಿಮ್ಮ ಕ್ವೆಶನ್ಸ್ನ ಅಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಕೂಡ ಈ ಪ್ಯಾಕೇಜಲ್ಲಿ 3 months ಪ್ಯಾಕೇಜಲ್ಲಿ ಕೂಡ ನಾನು ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೀವು ಕೆಲವೊಂದು ವಿಷಯಗಳನ್ನ, ಅಂದ್ರೆ ಆಸ್ ಅ ನ್ಯೂ ಮಾಮ್ ನೀವೇನ್ ಮಾಡಬಹುದು, ಹೇಗೆ ಕೇರ್ ತಗೋಬಹುದು ಮಗುನ ಅಥವಾ ನಿಮ್ಮನ್ನ, ಅದು ಮಾಡ್ತೀನಿ. ಓಕೆ, ಸೊ ಹಾ, ಸೊ ಮಗುಗೆ ಹಾಡು ಹೇಳೋದು, ಕತೆ ಹೇಳೋದು, ಸೂನ್ ಆಫ್ಟರ್ ಡೆಲಿವರಿ ನಿಮಗೆ ಸುಸ್ತಾಗಿರುತ್ತೆ, ಅದಕ್ಕೆ ಇದನ್ನ ಬೇರೆಯವ್ರಿಗೆ ಮಾಡಿಸ್ಬಿಡಿ ಅಂತ ಇದಕ್ಕೆ ಇವಾಗೇ ಹೇಳಿ. ನಿಮ್ಮ ಹಸ್ಬೆಂಡಿಗೆ ಕತೆ ಹೇಳಕ್ ಹೇಳಿ, ಹಾಡು ಹೇಳಕ್ ಹೇಳಿ ಅಲ್ವಾ. ಸೊ ಅವಾಗ ನಿಮಗೂ ಈಸಿ ಆಗುತ್ತೆ. ಓಕೆ, ಸೊ ನಿಮ್ಮ ದಿನದಲ್ಲಿ ಏನೇನ್ ಮಾಡಿದ್ರಿ ಅದನ್ನು ಕೂಡ ಮಗುಗೆ ಶೇರ್ ಮಾಡ್ಬೋದು, ಆಯ್ತಾ. ಆದಷ್ಟು ಒಳ್ಳೆದನ್ನೇ ಶೇರ್ ಮಾಡಿ, ಕೆಟ್ಟದ್ದು ಎಷ್ಟೊಂದು ವಿಷಯ ನಡೆದಿರುತ್ತೆ, ಆದ್ರೆ ಅದನ್ನೆಲ್ಲ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದರಲ್ಲೂ ಕೂಡ ಲೈಫ್ ಲೆಸನ್ಸ್ನ ತೆಗೆದು ಮಗುಗೆ ಹೇಳಿ, ಏನಂದ್ರೆ ಇವತ್ತಿನ ದಿನ ನಂಗೆ ಚೆನ್ನಾಗಿಲ್ದೇ ಇರಬಹುದು, ಆದ್ರೆ ನಾಳೆ ಇನ್ನ ಚೆನ್ನಾಗಿರುತ್ತೆ, ಆಯ್ತಾ. ಇವತ್ತಿನ ದಿನ ಈ ತರ ಆಗ್ಬಾರ್ದಿತ್ತು, ಆದ್ರೆ ಆಯ್ತು, ಐ ಆಮ್ ಸಾರಿ ಫಾರ್ ದ್ಯಾಟ್, ಬಟ್ ನಾಳೆಯಿಂದ ಹೀಗಾಗಲ್ಲ, ನಾನು ಚೆನ್ನಾಗಿ ನಿನ್ನ ಕೇರ್ ಮಾಡ್ತೀನಿ, ನಿನಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀನಿ, ಆಯ್ತಾ. ಈ ತರ ನೀವು ಕನ್ವಿನ್ಸ್ ಮಾಡ್ತಾ ಹೋಗ್ತೀರಾ. ಓಕೆ, ಎವ್ರಿ ಟೈಮ್ ಇಟ್ ಈಸ್ ನಾಟ್ ದ ಸೇಮ್. ಬರೀ ಪ್ರತಿದಿನನೂ ಬರೀ ಖುಷಿಯಾಗೇ ಇರಲ್ಲ ನಾವು. ಅಕಸ್ಮಾತ್ ಈ ತರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆದ್ರೆ ಮಗುಗೆ ಕನ್ಫೆಸ್ ಮಾಡಿ, ಅದಾದ್ಮೇಲೆ ಸಾಫ್ಟ್ ಆಗಿ ಹೇಳ್ತಾ ಬನ್ನಿ. ನೆಕ್ಸ್ಟ್ ನಾನು ಕೂಡ ಇದರಿಂದ ಕಲ್ತ್ಕೋತೀನಿ, ನೀನು ಕೂಡ ಇದರಿಂದ ಏನಾದ್ರೂ ಕಲ್ತ್ಕೋಬಹುದು.
ಲೈಫ್ ಯಾವಾಗಲೂ ಒಂದೇ ಥರ ಇಲ್ಲದೆ ಇರಬಹುದು, ಆದರೆ ಟು ಕಮ್ ಬ್ಯಾಕ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಲ್ವಾ. ನಾಳೆಯಿಂದ ಮತ್ತೆ ನಾವು ಪಾಸಿಟಿವ್ ಆಗಿ ಖಂಡಿತ ಇರ್ತೀವಿ. ಈ ಒಂದು ಮೆಸೇಜ್ನ ಮಗುಗೆ ನೀವು ಕಳಿಸ್ಬೇಕು. ಓಕೆ, ಎಸ್. ಸೊ ವೆನ್ ಯು ಫೀಲ್ ಸ್ಟ್ರೆಸ್ಡ್, ಟೆಲ್ ಯೋರ್ ಬೇಬಿ ಮಮ್ಮ ಇಸ್ ಸೇಫ್, ಯು ಆರ್ ಸೇಫ್ ಅಲ್ವಾ. ಸೊ ಮೇ ಬಿ ಅನ್ವಿತಾ ಅವರು ಅನ್ಸುತ್ತೆ ಒಂದ್ಸರಿ ಕೆಟ್ಟ ಕನಸು ಬಿದ್ಬಿಟ್ಟು ಅವ್ರಿಗೆ ತುಂಬಾ ಭಯ ಆದಂಗಾಗಿತ್ತು ಅಂತ ಹೇಳಿದ್ರು. ಸೊ ಆವಾಗ ಕೂಡ ಅಷ್ಟೇ, ಅಮ್ಮ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೀಯಾ, ಯು ಆರ್ ಸೇಫ್, ಮಮ್ಮ ಇಸ್ ಸೇಫ್. ಈ ಒಂದು ಮೆಸೇಜ್ನ ಮಗುಗೆ ಕಳಿಸ್ಬೇಕು ಆಯ್ತಾ. ಏನಾದ್ರೂ ನಿಮ್ಗೆ ಕೆಟ್ಟ ಕನಸು ಅಥವಾ ಕೆಟ್ಟ ಇನ್ಸಿಡೆಂಟ್ ಏನಾದ್ರೂ ಆಯ್ತು, ಏನಾದ್ರೂ ನೋಡಿದ್ರಿ ಅಥವಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಯ್ತು, ಆ ಥರದ್ದು ಏನಾದ್ರೂ ಇದ್ರೂ ಮಗುಗೆ ನಿಮ್ಮ ಕೈನ ಬೆಲ್ಲಿ ಮೇಲೆ ಅಂದ್ರೆ ನಿಮ್ಮ ಹೊಟ್ಟೆ ಮೇಲೆ ಇಟ್ಬಿಟ್ಟು ಸವರ್ತಾ ಹೇಳಿ ಆಯ್ತಾ. ನಾನು ಸೇಫ್ ಆಗಿದ್ದೀನಿ, ನೀನು ಸೇಫ್ ಆಗಿದೀಯ ಆಯ್ತಾ, ವಿ ಆರ್ ಪ್ರೊಟೆಕ್ಟೆಡ್. ಅದನ್ನ ನೀವು ಫೀಲ್ ಮಾಡಿ ಹೇಳ್ಬೇಕು ಆಯ್ತಾ. ಆ ಮಗುಗೂ ಗಾಬರಿ ಆಗಿರುತ್ತೆ ನೀವು ಗಾಬರಿ ಆಗಿದ್ ನೋಡಿ ಅಲ್ವಾ. ಅದಕ್ಕೆ ಆ ಮಗುಗೆ ಫಸ್ಟ್ ಹೇಳ್ಬೇಕು, ಇಲ್ಲ ಇಲ್ಲ ಏನಾಗಿಲ್ಲ, ಆರಾಮಾಗಿರು, ನಾನು ಆರಾಮಿದ್ದೀನಿ, ನೀನು ಆರಾಮಾಗಿದೀಯ ಆಯ್ತಾ. ಸ್ವಲ್ಪ ಹೊತ್ತಷ್ಟೇ ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಇದನ್ನ ಪ್ರತಿ ಸರಿ ಎಲ್ಲ ನೆನ್ಪಿಟ್ಕೋಬೇಕು. ಖುಷಿಯಾಗಿದ್ದಾಗ ನಾವು ಮಾತಾಡೋದು ದೊಡ್ಡದಲ್ಲ, ಏನಾದ್ರೂ ಮಾತಾಡ್ಬೋದು, ಶೇರ್ ಮಾಡ್ಬೋದು. ಬಟ್ ಈ ತರ ನೆಗೆಟಿವ್ ಸಿಚುವೇಶನ್ಸ್ನ ಹೇಗೆ ಮಗುಗೆ ಪಾಸಿಟಿವ್ ಆಗಿ ತಲುಪಿಸೋದು, ಅದು ತಾಯಿಯಾಗಿ ನಿಮ್ ಕೈಲಿದೆ ಅಲ್ವಾ. ಫಸ್ಟ್ ನೀವು ಅದರಲ್ಲಿ ಎಲ್ಲ ನೆಗೆಟಿವ್ಸ್ ಅಲ್ಲಿ ಪಾಸಿಟಿವ್ನ ಹುಡುಕೋದನ್ನ ನೀವು ಕಲಿಬೇಕು. ಅದಾದ್ಮೇಲೆ ಮಗುಗೂ ಕೂಡ ಕಲಿಸ್ಬೇಕು. ಓಕೆ, ಸೊ ದಟ್ ಈಸ್ ಕಾನ್ಶಿಯಸ್ ಪ್ರೆಗ್ನೆನ್ಸಿ ಅಲ್ವಾ. ಈ ಗರ್ಭಜ್ಯೋತಿಲಿ ಅದೇ ಕಾನ್ಸೆಪ್ಟ್. ನಮ್ದೇನು ಗರ್ಭಜ್ಯೋತಿ ಕುಟುಂಬ ಇದೆಯಲ್ವಾ, ಇದರಲ್ಲಿ ಮೇನ್ ಪಿಲ್ಲರ್ ಬಂದ್ಬಿಟ್ಟು ಇದೇನೆ ಆಯ್ತಾ. ಕಾನ್ಶಿಯಸ್ಲಿ ನೀವು ಎಲ್ಲದನ್ನ ಹ್ಯಾಂಡಲ್ ಮಾಡ್ಬೇಕು, ಮಗುಗೂ ಅದನ್ನೇ ಕಲಿಸ್ಬೇಕು ಅಲ್ವಾ. ಓಕೆ, ಸೊ ಎಸ್, ಲಾಸ್ಟ್ ಪಾಯಿಂಟ್, ಪ್ಲೇ ಸೂತಿಂಗ್ ಮ್ಯೂಸಿಕ್ ಅಂಡ್ ವಿಜುವಲೈಸ್ ಯೋರ್ ಬೇಬಿ ಸ್ಮೈಲಿಂಗ್ ಇನ್ಸೈಡ್ ದ ವರ್ಮ್ ಅಲ್ವಾ. ಇದನ್ನ ನಾವು ಮೆಡಿಟೇಷನ್ಸ್ ಅಲ್ಲೂ ಕೂಡ ಮಾಡ್ತೀವಿ. ಓಕೆ, ಎಸ್. ಓಕೆ, ಇವಾಗ ಒಂದು ಮೆಡಿಟೇಷನ್ ಮಾಡೋಣ ಆಯ್ತಾ. ಒಂದೆರಡು ಟಾಪಿಕ್ ಕವರ್ ಮಾಡಿದಾಯ್ತು, ಸುಮಾರು ಹೊತ್ತಾಯ್ತು. ಯು ಕ್ಯಾನ್ ಈವನ್ ಟೇಕ್ ಬ್ರೇಕ್. ಯಾರಾದ್ರೂ ವಾಶ್ರೂಮ್ಗೆ ಹೋಗಿ ಬರೋದಾದ್ರೆ ಅಥವಾ ನೀರು ಕುಡಿಯೋದಾದ್ರೆ ಖಂಡಿತವಾಗ್ಲೂ ಕುಡೀರಿ. ಓಕೆ, ಎಸ್. ಕಣ್ಣು, ಕಿವಿ, ಸ್ಪರ್ಶ, ವಾಸನೆ, ರುಚಿ, ಎಸ್, ಹೌದು. ಓಕೆ ಮ್ಯಾಮ್, ಐ ಲೈಕ್ ವಾಚಿಂಗ್ ಥ್ರಿಲ್ಲರ್ ಮೂವೀಸ್, ಶುಡ್ ಐ ಸ್ಟಾಪ್ ವಾಚಿಂಗ್ ಸಚ್ ಕೈಂಡ್ ಆಫ್ ಮೂವೀಸ್? ವಿದ್ಯಾ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ವಿದ್ಯಾ ಅವರೇ, ಯಾಕಂದ್ರೆ ಥ್ರಿಲ್ಲರ್ ಮೂವೀಸು ಈ ಟೈಮಲ್ಲಿ ನಾನು ಸಜೆಸ್ಟ್ ಮಾಡಲ್ಲ. ಲೈಕ್ ಕೈಂಡ್ ಆಫ್ ಡಿಟೆಕ್ಟಿವ್ ಆ ಥರನೂ ಕೂಡ ಹೌದು. ಯಾಕಂದ್ರೆ ವಿ ಫೀಲ್ ಲೈಕ್ ಆಂಕ್ಷಿಯಸ್. ಸೊ ಯಾವಾಗ ನಾವು ಆ ಥರ ಮೂವೀಸ್ನ ಜಾಸ್ತಿ ನೋಡ್ತಾ ಇರ್ತೀವೋ, ಅಫ್ಕೋರ್ಸ್ ಮಗುಗೆ ಅದಕ್ಕೂ ಕೂಡ ಕ್ಯೂರಿಯಾಸಿಟಿ ಅದೆಲ್ಲಾನು ಬೆಳೀತಾ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಕೆಲವೊಂದು ಸರಿ ನಮಗೆ ಗೊತ್ತಾಗ್ದೇನೆ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ವಿ ಆರ್ ಸೋ ಇನ್ವಾಲ್ವ್ಡ್ ಅದರಲ್ಲಿ, ನೆಕ್ಸ್ಟ್ ಏನಾಗುತ್ತೆ, ಮುಂದೇನಾಗುತ್ತೆ ಅದೆಲ್ಲಾನು. ಯಾವಾಗಾದ್ರೂ ಅಟ್ ಒನ್ ಪಾಯಿಂಟ್ ನಮ್ಗೆ ಗೊತ್ತಿಲ್ಲದೇನೆ ತುಂಬಾ ಆಂಕ್ಷಿಯಸ್ ಆಗ್ಬಿಟ್ಟಿರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಆ ಥರ ಮೂವೀಸ್ ನಿಮ್ಗೆ ನೋಡೋ ಹ್ಯಾಬಿಟ್ ಇದ್ರೆ ಆಫ್ಟರ್ ಡೆಲಿವರಿ ನೀವು ಕಂಟಿನ್ಯೂ ಮಾಡಿ. ಬಟ್ ಇವಾಗ ಯು ಕ್ಯಾನ್ ಸ್ಟಾಪ್. ಓಕೆ, ದಟ್ ಈಸ್ ಮೈ ಸಜೆಷನ್. ಹ್ಯಾಪಿ ಮೂವೀಸ್, ಫ್ಯಾಮಿಲಿ ಮೂವೀಸ್ ಆ ಥರ ಒಂದು ಲೈಟ್ ಆಗಿ ಹೋಗೋದು ಅಥವಾ ತುಂಬಾ ಒಳ್ಳೆ ಖುಷಿ ಕೊಡೋದು. ಅಫ್ಕೋರ್ಸ್ ಕೆಲವೊಂದು ಫಿಲ್ಮ್ಗಳಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇರುತ್ತೆ, ಬಟ್ ದ ಜರ್ನಿ ಈಸ್ ನಾಟ್ ಸೊ ಗುಡ್ ಆಯ್ತಾ. ಸೊ ಆ ಥರ ಇದ್ರೂ ಅಷ್ಟೇ, ಐ ಡೋಂಟ್ ಸಜೆಸ್ಟ್ ಯು ಟು ವಾಚ್ ದ್ಯಾಟ್, ಬಿಕಾಸ್ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಥರದ್ದೇನು ಬೇಡ. ಫುಲ್ ಕಾಮಿಡಿ ಮೂವೀಸ್ ನೋಡಿ, ಕಾಮಿಡಿ ಸೀರಿಯಲ್ಸ್ ಅಥವಾ ಕಾಮಿಡಿ ಶೋಸ್ ನೋಡಿ, ಸೊ ದ್ಯಾಟ್ ಯು ಫೀಲ್ ಹ್ಯಾಪಿ, ಯು ಲಾಫ್. ನೀವು ಯಾವಾಗ ಲಾಫ್ ಇಸ್ ಡಿಫ್ರೆಂಟ್, ಸ್ಮೈಲ್ ಇಸ್ ಡಿಫ್ರೆಂಟ್ ಅಲ್ವಾ. ಯಾವಾಗ ಖುಷಿಯಾಗಿ ಅಹಹಾ ಅಂತ ನಗ್ತಿರಲ್ವಾ, ಸುಮ್ಮನೆ ಸ್ಮೈಲ್ ಮಾಡೋದಲ್ಲ. ಓಕೆ, ಅಹಹಾ ಅಂತ ಬಾಯಿ ಬಿಟ್ಟು ಮನಸ್ಸು ತುಂಬಿ ನಗ್ತಿರಲ್ವಾ, ಅವಾಗ ಆಕ್ಚುಲಿ ನಿಮ್ಮ ಇಡೀ ದೇಹದಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನೋಡಿ ಯಾರಿಗಾದ್ರೂ ಈ ಥರ ಏನಾದರೂ ಇಂಬ್ಯಾಲೆನ್ಸ್ ಆ ಥರ ಇದ್ರೆ ಪ್ರತಿದಿನ ಒಂದೊಂದು ಮಿಸ್ ಮಾಡದೆ ಒಂದೊಂದು ಕಾಮಿಡಿ ಶೋಸ್ ನೋಡ್ತಾ ಹೋಗಿ. ಮಿಸ್ಟರ್ ಬಿನ್ ಆಗಿರ್ಬೋದು ಅಥವಾ ಚಾರ್ಲಿ ಚಾಂಪ್ಲಿನ್ ಆಗಿರಬಹುದು, ಇಲ್ಲ ಸಾಧು ಕೋಕಿಲ ಆಗಿರಬಹುದು. ಸೊ ಯಾರಾದ್ರು
ಸೊ ಸುಮ್ಮನೆ ಪ್ರತಿದಿನ ಒಂದು ಟೈಮಲ್ಲಿ ಕಾಮಿಡಿ ಸೀನ್ಸ್ ನೋಡ್ತಾ ಹೋಗಿ ನಕ್ಕು ನಕ್ಕು ಸಾಕಾಗ್ಬೇಕು ನಿಮಗೆ ಅಲ್ವಾ? ಸೊ ಹಂಗಾದಾಗ ಏನಾಗುತ್ತೆ ನಿಮಗೆ, ಯು ಫೀಲ್ ಲೈಕ್ ಏನೋ ಒಂದು ಹೊರಗಡೆ ಹೋಗಿದೆ ಅಲ್ವಾ, ಯಾವುದು ಸರ್ಪ್ರೈಸ್ ಮಾಡಿಲ್ಲ, ಯು ಫೀಲ್ ಲೈಕ್ ಲೈಟರ್ ಹ್ಯಾಪಿ. ಅವಾಗ ಪ್ರೊಡ್ಯೂಸ್ ಆಗೋದು ಎಂಡೋರ್ಫಿನ್, ಸೆರೋಟಿನೈನ್, ಆಕ್ಸಿಟೋಸಿನ್ ಅಲ್ವಾ, ಡೋಪಮೈನ್. ಸೊ ಆ ಡೋಪಮೈನ್ ಅನ್ನೋದು ಏನ್ ಮಾಡುತ್ತೆ, ನಿಮ್ಮ ಇಡೀ ದೇಹಕ್ಕೆ ಒಂದು ಖುಷಿಯನ್ನ ಕೊಡುತ್ತೆ. ಇದೆಲ್ಲ ಪ್ರೆಗ್ನೆನ್ಸಿ ಸಪೋರ್ಟಿವ್ ಹಾರ್ಮೋನ್ಸ್, ಅಂದ್ರೆ HCG ಆಗಿರ್ಬೋದು, ಮತ್ತೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಆಗಿರ್ಬೋದು ಅಲ್ವಾ, ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ನೀವು ಖುಷಿಯಾಗಿದ್ದಷ್ಟು ಮಗುನು ಖುಷಿಯಾಗಿರುತ್ತೆ. ಅದಕ್ಕೆ ಯಾವಾಗಲೂ ಆಲ್ಮೋಸ್ಟ್ ನಗ್ನಗ್ತಾನೆ ಇರಿ, ಆಯ್ತಾ? ಸೊ ಡಿಟೆಕ್ಟಿವ್ ಟೈಪ್ ಆ ಥರ ಥ್ರಿಲ್ಲರ್ ಮೂವೀಸ್ ನೀವು ಆಮೇಲೆ ಬೇಕಾದ್ರೆ ನೋಡಬಹುದು, ಆಯ್ತಾ? ಅಫ್ಕೋರ್ಸ್ ನಿಮಗೆ ನಿಮ್ಮ ಮಗುಗೆ ಆ ಥರ ಕ್ವಾಲಿಟೀಸು ಬಂದಿರುತ್ತೆ. ಆಲ್ಮೋಸ್ಟ್ ನೀವು ಮುಂಚೆನೆ ಎಲ್ಲ ನೋಡಿರ್ತೀರಲ್ವಾ, ಅದ್ರದ್ದೆಲ್ಲ ಡೇಟಾ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಫೀಡ್ ಆಗಿ ಮಗು ಬೇಕಾದ್ರೆ ಅದೇ ಥರ ಡಿಟೆಕ್ಟಿವ್ ಥರ ಯೋಚನೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡಬಹುದು. ನೋ ವರೀಸ್ ಇನ್ ದಟ್. ಬಟ್ ಜಸ್ಟ್ ಇಲ್ಲಿ ಈ ಸೀನ್ಗಳಲ್ಲಿ ನಿಮಗೆ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗಬಹುದು, ಆಂಕ್ಷಿಯಸ್ ಆಗಬಹುದು ಅನ್ನೋ ಕಾರಣಕ್ಕೆ ಮಾತ್ರ ನಾನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಅಕಸ್ಮಾತ್ ನೋಡಿದ್ರೆ ಇಟ್ಸ್ ಓಕೆ, ನೋ ಡೋಂಟ್ ಫೀಲ್ ಗಿಲ್ಟಿ, ಇನ್ ಮೇಲ್ ನೋಡಬೇಡಿ ಅಷ್ಟೆ. ಓಕೆ, ಎಸ್, ಹಾಂ, ಓಕೆ, ಲೆಟ್ ಅಸ್ ಸ್ಟಾರ್ಟ್ ಮೆಡಿಟೇಷನ್. ಓಕೆ, ಇವತ್ತು ಚಾಂಟಿಂಗ್ ಮಾಡೋಕ್ಕೆ ಲೇಟ್ ಆಗಬಹುದು, ಅದಕ್ಕೆ ಡೈರೆಕ್ಟ್ಲಿ ಮೆಡಿಟೇಷನ್ ಮಾಡಿಸ್ತೀನಿ. ಸಿಟ್ ಸ್ಟ್ರೇಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. Take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Relax. Relax your whole body. Relax your head, forehead, eyes, ears. ನಿಮ್ಮ ಮುಖದ ಎಲ್ಲ ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ಮೂಗು, ಮೇಲ್ದುಟಿ, ಕೆಳದುಟಿ. ನಿಮ್ಮ ಕಿವಿಗಳನ್ನು ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆ ಹಿಂಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ತೋಳುಗಳನ್ನು ರಿಲ್ಯಾಕ್ಸ್ ಮಾಡಿ, ಎರಡೂ ಕೈಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗ ರಿಲ್ಯಾಕ್ಸ್ ಆಗಲಿ. ಹೊಟ್ಟೆಯ ಭಾಗ, ಹೊಟ್ಟೆಯ ಮೇಲ್ಭಾಗ, ಮಧ್ಯಭಾಗ ಹಾಗೂ ಕೆಳಭಾಗ, ಹೊಟ್ಟೆಯ ಎಡಬದಿ ಹಾಗೂ ಬಲಬದಿ ರಿಲ್ಯಾಕ್ಸ್ ಆಗಿರಲಿ. ರಿಲ್ಯಾಕ್ಸ್ your ಲೋಯರ್ ಅಬ್ಡಮನ್, ಕಿಬ್ಬೊಟ್ಟೆಯ ಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ತೊಡೆಯ ಭಾಗ, ಮೊಣಕಾಲು, ಮೇನ್ಕಂಡಗಳು, ಕಾಲ್ಕಂಬಗಳು, ನಿಮ್ಮ ಪಾದಗಳು, ಹಿಮ್ಮಡಿ ರಿಲ್ಯಾಕ್ಸ್ ಆಗಲಿ. ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಕೂಡ ಇವತ್ತಿನ ದಿನ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಫೀಲ್ ಮಾಡಿ. ನಿಮ್ಮ ಉಸಿರು ಚಿಕ್ಕ ಚಿಕ್ಕ ಉಸಿರು ತಗೊಳ್ತಾ ಇದ್ದೀರಾ ಅಥವಾ ಲಾಂಗ್ ಬ್ರೆತ್ಸ್ ತಗೋತಾ ಇದ್ದೀರಾ? ಹಾಗೆ ಅಬ್ಸರ್ವ್ ಮಾಡಿ, ಡೋಂಟ್ ಜಡ್ಜ್. ಅದೇ ರೀತಿ ನಿಮ್ಮ ಆಲೋಚನೆಗಳನ್ನ ಗಮನಿಸಿ. 1 ನಿಮಿಷ
ರೀತಿಯ ಆಲೋಚನೆಗಳು ಇವತ್ತು ನಿಮಗೆ ಬರ್ತಾ ಇದೆ ಅದನ್ನ ಗಮನಿಸಿ. ಲೆಟ್ ಯುವರ್ ಥಾಟ್ ಸೆಟಲ್ ಡೌನ್. ಆಲೋಚನೆಗಳ ಜೊತೆ ಮುಂದೆ ಹೋಗಬೇಡಿ, ಹಾಗೆ ಅಬ್ಸರ್ವ್ ಮಾಡಿ ಬಿಡಿ. ವಿಟ್ನೆಸ್ ಯೋರ್ ಥಾಟ್ಸ್. ಟೇಕ್ 1 minute and observe. Relax. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈನ ಎದೆ ಮೇಲೆ ಇಟ್ಟು ಎಡಗೈನ ಹೊಟ್ಟೆಯಿಂದ ಕೆಳಗಡೆ ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿಡಿ. ರಿಲ್ಯಾಕ್ಸ್. Feel the touch of your hand on your tummy, on your chest. ನಿಮ್ಮ ದೇಹದ ಮೇಲೆ ಕೈಗಳ ಸ್ಪರ್ಶವನ್ನು, ಬೆಚ್ಚನೆಯ ಭಾವ ಅಥವಾ ತಣ್ಣನೆಯ ಭಾವ ಆಗ್ತಾ ಇರೋದನ್ನ ಗಮನಿಸಿ. ಮನಸಾರೆ ನಾನು ಹೇಳೋದನ್ನ ಈಗ ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ಎರಡೂ ಕಣ್ಣುಗಳ ಮಧ್ಯೆ, ಹುಬ್ಬುಗಳ ಮಧ್ಯೆ ನಾನು ಹೇಳುವಂತ ದೃಶ್ಯಗಳನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಗಮನ ನಿಮ್ಮ ಎರಡೂ ಕಣ್ಣುಗಳ ಅಥವಾ ಹುಬ್ಬುಗಳ ಮಧ್ಯೆ ಇರಲಿ. ಈಗ ನಾನು ಹೇಳುವಂತಹ ಚಿತ್ರಣಗಳನ್ನ ನಿಮ್ಮ ಹುಬ್ಬಿನ ಮಧ್ಯೆ ದೃಶ್ಯೀಕರಣ ಮಾಡ್ತಾ ಬನ್ನಿ ಅಥವಾ ಕಲ್ಪನೆ ಮಾಡ್ಕೊಳ್ತಾ ಬನ್ನಿ. ನೀವು ಒಂದು ಸುಂದರವಾದ ಜಾಗದಲ್ಲಿ, ಪ್ರಶಾಂತವಾದ ಜಾಗದಲ್ಲಿ ಒಂದು ಚಾಪೆಯನ್ನ ಹಾಸಿ, ಅದರ ಮೇಲೆ ಒಂದು ಮೆತ್ತನೆಯ ಬಟ್ಟೆಯನ್ನ ಹಾಸಿ, ಅದರ ಮೇಲೆ ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದೀರಾ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಯು ಆರ್ ಸಿಟ್ಟಿಂಗ್ ಇನ್ ಅ ಮೆಡಿಟೇಟಿವ್ ಪೊಸಿಷನ್. ಒಂದು ವಿಶಾಲವಾದ ಪ್ರದೇಶದಲ್ಲಿ ಸುಂದರವಾದ ಪ್ರಕೃತಿಯ ಮಧ್ಯೆ ನೀವು ಒಂದು ಮೆತ್ತನೆಯ ಸರ್ಫೇಸ್ ಮೇಲೆ ಅಥವಾ ಹುಲ್ಲಿನ ಹಾಸಿಗೆ ಮೇಲೆ ಕೂಡ ನೀವು ಕುಳಿತುಕೊಂಡು ಆರಾಮವಾಗಿ ಧ್ಯಾನ ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಮುಂದೆ, ಧ್ಯಾನ ಮಾಡ್ತಾ ಇರುವಂತಹ ನಿಮ್ಮ ಮುಂದೆ ಒಂದು ದೈವಿಕ ಶಕ್ತಿ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಅದನ್ನ ನೀವು ಪೂಜಿಸ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ನೀವು ನಂಬುವಂತಹ ದೇವರ ವಿಗ್ರಹ ಅಥವಾ ಫೋಟೋ, ಇದಕ್ಕೆ ನೀವು ಹೂವು, ಪುಷ್ಪಗಳನ್ನ, ಗಂಧಗಳನ್ನ, ಧೂಪ ದೀಪಗಳನ್ನ ಹಚ್ಚಿ ಆರಾಧನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಹಾಗೆ ನಿಮ್ಮ ಮನಸ್ಸಿನಲ್ಲಿಯೇ ಮಾಡ್ತಾ ಬನ್ನಿ. ಆ ಧೂಪ ದೀಪಗಳ ಬೆಳಕು ಅಥವಾ ಪರಿಮಳ ನಿಮ್ಮ ಮೂಗಿಗೆ ತಾಗ್ತಾ ಇದೆ. ಈ ಧ್ಯಾನದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ, ಲೀನವಾಗಿದ್ದೀರಾ. ಈ ಒಂದು ದೇವರ ಮೂರ್ತಿಯನ್ನ ಅಥವಾ ಫೋಟೋವನ್ನ ಪೂಜಿಸೋದ್ರಲ್ಲಿ ನಿಮಗೆ ಏನೋ ಒಂದು ತೃಪ್ತಿಯ ಭಾವನೆ, ಮನಸ್ಸಿಗೆ ಆಹ್ಲಾದಕರವಾಗಿ ಅನಿಸ್ತಾ ಇದೆ. ದೈವಿಕ ಶಕ್ತಿಗೆ ನೀವು ತುಂಬಾ ಹತ್ತಿರ ಆಗಿರೋ ತರ ನಿಮಗೆ ಅನುಭವ ಆಗ್ತಾ ಇದೆ. ಅದೇ ಶಕ್ತಿಯ ಮುಂದೆ ಕುಳಿತುಕೊಂಡು ನೀವು ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೀರಾ. ಮುದ್ರೆಯನ್ನ ಹಾಕಿ ನೀವು ಪ್ರಾಣಾಯಾಮ ಮಾಡ್ತಾ ಇದ್ದೀರಾ. ಇದನ್ನ ವಿಜುವಲೈಸ್ ಮಾಡ್ಕೊಳ್ಳಿ, ಕಲ್ಪನೆಯನ್ನ ಮಾಡ್ತಾ ಬನ್ನಿ. ನೀವೇ ಈಗ ಮಾಡೋದು ಬೇಡ, ಬಟ್ ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ.
ಈಗ ನೀವು ಮತ್ತೊಮ್ಮೆ ಈ ಒಂದು ದೈವಿಕ ಶಕ್ತಿಯ ಫೋಟೋ ಅಥವಾ ಮೂರ್ತಿ ಇದಕ್ಕೆ ನಮಸ್ಕಾರ ಮಾಡಿ ಆ ಜಾಗದಿಂದ ಎದ್ದು ನೀವು ಆಚೆ ಹೋಗ್ತಾ ಇದ್ದೀರಾ. ಒಂದು ಪ್ರಶಾಂತವಾದ ಜಾಗದಲ್ಲಿ ಸುತ್ತಲೂ ಹಸಿರು, ಎಲ್ಲೋ ದೂರದಲ್ಲಿ ನೀರು ಹರಿತಾ ಇರುವಂತಹ ಶಬ್ದ ಕೇಳಿಸ್ತಾ ಇದೆ. ಈ ಹುಲ್ಲಿನ ಹಾಸಿಗೆ ಮೇಲೆ ನೀವು ಕೆಲವೊಂದು ವ್ಯಾಯಾಮಗಳನ್ನ, ಲೈಟ್ ಸ್ಟ್ರೆಚಸ್ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಹೆಲ್ದಿ ಫಿಟ್ ಮಾಮ್ ಆಗಿ ವಿಜುವಲೈಸ್ ಮಾಡ್ತಾ ಇದ್ದೀರಾ. ಆರೋಗ್ಯವಂತ ತಾಯಿ, ಸದೃಢ ದೇಹ, ಚೈತನ್ಯಯುತವಾದ ಮುಖ, ನಿಮ್ಮ ಕೆನ್ನೆಗಳು ಹೊಳಿತಾ ಇದೆ, ಕಣ್ಣುಗಳಲ್ಲಿ ಕಾಂತಿ ಇದೆ. ಕೆಲವೊಂದು ಪ್ರೆಗ್ನೆನ್ಸಿ ಸೇಫ್ ಆಸನಾಸ್ ಅಥವಾ ಕೆಲವೊಂದು ಲೈಟ್ ಸ್ಟ್ರೆಚಸ್ ನೀವು ಮಾಡ್ತಾ ಇದ್ದೀರಾ. ಅದಾದ ನಂತರ ಮತ್ತೊಮ್ಮೆ ಧ್ಯಾನದ ಸ್ಥಿತಿಯಲ್ಲಿ ಕೂತು ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದೇಹದ ಎಲ್ಲ ಭಾಗಗಳಲ್ಲಿ ಆಗ್ತಾ ಇರುವಂತಹ ತರಂಗಗಳನ್ನ, ಕಂಪನಗಳನ್ನ, ವೈಬ್ರೇಷನ್ಸ್ ನ ಗಮನಿಸ್ತಾ ಇದ್ದೀರಾ. ನೀವು ಧ್ಯಾನವನ್ನ ಮುಗಿಸುವಷ್ಟರಲ್ಲಿ ನಿಮ್ಮ ಸುತ್ತ ಪುಟ್ಟ ಪುಟ್ಟ ಮಕ್ಕಳು ಆಟ ಆಡ್ತಾ ಬಂದಿದ್ದಾರೆ. ಎಲ್ಲಿಂದಲೂ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು. ಒಂದು ಮಗು ಅಂಬೆಗಾಲಿಡ್ತಾ ನಿಮ್ಮ ಮೇಲೆ ಬರ್ತಾ ಇದೆ, ನಿಮ್ಮ ಹತ್ತಿರ ಬರ್ತಾ ಇದೆ. ಇನ್ನೂ ಕೆಲವು ಮಕ್ಕಳು ನಗ್ತಾ, ಓಡಾಡ್ತಾ, ಆಟ ಆಡ್ಕೊಂಡಿದೆ. ಕೆಲವು ಮಕ್ಕಳು ಖುಷಿಯಾಗಿ ಚೀರಾಡ್ತಾ ಓಡ್ತಾ ಇದೆ. ಒಂದು ಪಾರ್ಕ್ ಅಲ್ಲಿ ಆಟ ಆಡೋ ಹಾಗೆ ಮಕ್ಕಳು ಜಾರಬಂಡಿ ಆಡ್ತಾ ಇದ್ದಾರೆ, ಜೋಕಾಲಿ ಆಡ್ತಾ ಇದ್ದಾರೆ, ಜೀಗ್ತಾ ಇದ್ದಾರೆ. ಖುಷಿಯಾಗಿ ಆಡ್ತಾ ಕೂಗಾಡ್ತಾ ಕಿಲ ಕಿಲ ಅಂತ ನಗ್ತಾ ಓಡಾಡ್ತಾ ಇದ್ದಾರೆ. ನೀವು ಎದ್ದು ಆ ಮಕ್ಕಳ ಹತ್ರ ಹೋಗಿ ನೀವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾ ಇದ್ದೀರಾ. ನಿಮ್ಮ ಮುಖದಲ್ಲಿ ಖುಷಿ ಇದೆ, ಹೃದಯದಲ್ಲಿ ಆನಂದ ಇದೆ. ಎಲ್ಲ ಮಕ್ಕಳ ಜೊತೆ ನೀವು ಆಟ ಆಡ್ತಾ ಕಾಲ ಕಳೀತಾ ಇದ್ದೀರಾ. ನೀವು ಕೂಡ ಆ ಮಕ್ಕಳ ಜೊತೆ ಜೋಕಾಲಿ ಆಡ್ತಾ ಇದ್ದೀರಾ, ಜಾರಬಂಡಿ ಆಡ್ತಾ ಇದ್ದೀರಾ. ಯು ಆರ್ ಸ್ಲೈಡಿಂಗ್, swinging in the air. You're feeling very happy and lighter, just like kids. ಮಕ್ಕಳ ರೀತಿಯಲ್ಲಿ ನೀವು ಮಕ್ಕಳ ಆಟ ಆಡ್ತಾ ಇದ್ದೀರಾ. ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇರುವಂತಹ ಮಕ್ಕಳು, ಅವರ ಜೊತೆ ನೀವು ಹಾಗೆ ಹಿಂದಿನ ಯಾವುದೇ ಚಿಂತೆ ಇಲ್ಲದೆ, ಮುಂದಿನ ವಿಷಯಗಳ ಭಯ ಇಲ್ಲದೆ, ಯು ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೊಮೆಂಟ್, just like a kid. You're enjoying this moment. You're playing with them. ಅವರೆಲ್ಲರ ಜೊತೆ ನೀವು ಆಟ ಆಡ್ತಾ ಇದ್ದೀರಾ, ಖುಷಿಯಾಗಿ ನಗ್ತಾ ಇದ್ದೀರಾ. ನಿಮ್ಮ ಜೊತೆ ಕೆಲವೊಂದು ಬಟರ್ಫ್ಲೈಸ್, ಚಿಟ್ಟೆಗಳು ಸಹ ಸೇರ್ಕೊಳ್ತಾ ಇದೆ. ಆ ಚಿಟ್ಟೆಗಳನ್ನ ಎಷ್ಟೋ ಮಕ್ಕಳು ಹಿಡಿಯೋಕೆ ಹೋಗ್ತಾ ಇದ್ದಾರೆ. ನೀವು ಅವ್ರ ಜೊತೆ ಓಡ್ತಾ ಇದ್ದೀರಾ, ಖುಷಿಯಾಗಿ ನಗ್ತಾ ಇದ್ದೀರಾ. ಒಂದು ಮರದ ಕೆಳಗೆ ನೀವೆಲ್ಲರೂ ನಿಂತ್ಕೊಂಡಿದ್ದೀರಾ. ಆ ಮರದಿಂದ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಎಲೆಗಳ ರೂಪದಲ್ಲಿ, ಹೂಗಳ ರೂಪದಲ್ಲಿ ನಿಮ್ಮ ಮೇಲ್ಗಡೆ ಬೀಳ್ತಾ ಇದೆ. ನಿಧಾನವಾಗಿ ಗಾಳಿ ಬೀಸ್ತಾ ಇದೆ. ಹೂಗಳ ಸುವಾಸನೆ ನಿಮ್ಮ ಮುಖಕ್ಕೆ ಆಗ್ತಾ ಇದೆ. ಈ ಎಲ್ಲದರ ಅನುಭವ ನಿಮ್ಮ ಮನಸ್ಸಿಗೆ ಆಹ್ಲಾದವನ್ನು ನೀಡ್ತಾ ಇದೆ. ರಿಲ್ಯಾಕ್ಸ್. ಈಗ ಆ ಒಂದು ಪ್ಲೇಸಿಂದ ನೀವು ಆ ಎಲ್ಲ ಮಕ್ಕಳಿಗೆ ಬೀಳ್ಕೊಡ್ತಾ, ಆ ಎಲ್ಲ ಮಕ್ಕಳಿಗೆ
ಕೆಲವೊಂದು ಉಡುಗೊರೆಗಳನ್ನ ಕೊಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ಮತ್ತೊಮ್ಮೆ ನೀವು ನಿಮ್ಮ ಜಾಗದಲ್ಲಿ ಕುತ್ಕೊಂಡಿರೋದನ್ನ ವಿಜುವಲೈಸ್ ಮಾಡ್ತಾ, ನಿಮ್ಮ ಬಲಗೈ ಎದೆಯ ಮೇಲೆ ಇದೆ, ಎಡಗೈ ನಿಮ್ಮ ಹೊಟ್ಟೆಯ ಮೇಲೆ ಇದೆ. ನಿಮ್ಮ ಹೊಟ್ಟೆಯ ಮೇಲಿರುವ ಕೈಯನ್ನ ಸ್ವಲ್ಪ ನಿಮ್ಮ ಹೊಟ್ಟೆಯ ಮೇಲ್ಗಡೆ ಕೈ ಆಡಿಸ್ತಾ, caress your belly, connect with your baby. ಈ ಒಂದು ಸುಂದರವಾದ ಅನುಭವವನ್ನ ನಿಮ್ಮ ಮಗುವಿಗೂ ಕೂಡ ಅನುಭವ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ಯೋರ್ ಬೇಬಿ ಈಸ್ ಆಲ್ಸೋ ವೆರಿ ಹ್ಯಾಪಿ ಇನ್ಸೈಡ್ ಯೋರ್ ಟಮಿ. ಯೋರ್ ಬೇಬಿ ಈಸ್ ಸೇಫ್, ಹೆಲ್ದಿ ಅಂಡ್ ಹ್ಯಾಪಿ. ಈಗ ನಿಮ್ಮ ಹೊಟ್ಟೆಯ ಒಳಗಡೆ ನಿಮ್ಮ ಮಗು ಖುಷಿಯಾಗಿ ನಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ನಿಮ್ಮ ಮಗುವಿನ ಕಣ್ಣುಗಳಲ್ಲಿ ಹೊಳಪು ಇದೆ, ಮುಖದಲ್ಲಿ ತೇಜಸ್ಸಿದೆ, ದೇಹದಲ್ಲಿ ಸದೃಢವಾದ ಆರೋಗ್ಯ ಇದೆ. The baby is strong, healthy and happy inside your tummy. ಇದೇ ಒಂದು ಧನ್ಯತಾ ಭಾವದಿಂದ, ಒಂದು ಆತ್ಮವಿಶ್ವಾಸದಿಂದ take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Relax. ಓಕೆ, ಎಲ್ಲರೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಡಿ. ಮುಖದಲ್ಲಿ ಮಂದಹಾಸ ಇರಲಿ. ಈಗ ಕಣ್ಣುಗಳನ್ನ ಕತ್ತಲೆಯಲ್ಲೇ ಬಿಟ್ಟು ನಿಮ್ಮ 2 ಕೈಗಳನ್ನ ನೋಡಿ, ಭೂಮಿ ತಾಯಿನ ನೋಡಿ ಆಶೀರ್ವಾದ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಓಕೆ, ಇನ್ನೂ ಒಂದು ಮೆಸೇಜ್, ಟಾಸ್ಕ್ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ. ಏನ್ ಟಾಸ್ಕ್ ಕೊಟ್ಟೆ ಇವತ್ತು? ಒಂದು ಕಾಮಿಡಿ ಮೂವಿ ನೋಡ್ಬಿಟ್ಟು ಅಪ್ಲೋಡ್ ಮಾಡಬೇಕು ಅಲ್ವಾ, ಸ್ಕ್ರೀನ್ಶಾಟ್ ಇರೋದು. ಓಕೆ, ಅಂಡ್ ನಿಮಗೆ ಏನು ಅನುಭವ ಆಯಿತು ಅದನ್ನ ತುಂಬಾ ದಿನದಿಂದ ಎಷ್ಟೋ ಜನ ಮಾಡಿರಲ್ಲ, ಅದಕ್ಕೆ ಇವತ್ತು ಮಾಡಿ ಏನು ಅನುಭವ ಆಯಿತು, ಎಷ್ಟು ಖುಷಿ ಆದ್ರೆ, ಎಷ್ಟು ಲೈಟರ್ ಆಯಿತು ಎಲ್ಲ ಎಕ್ಸ್ಪ್ರೆಸ್ ಮಾಡಿದಾಗ ನಿಮ್ಗೆ ಇನ್ನೂ ಜಾಸ್ತಿ ಆ ಒಂದು ಕೆಲಸನ ಮತ್ತೆ ಮತ್ತೆ ಮಾಡೋದಕ್ಕೆ ನಿಮ್ಗೆ ಮೋಟಿವೇಶನ್ ಸಿಗುತ್ತೆ. ಆಯ್ತಾ? ಸೊ ನೀವು ಎಕ್ಸ್ಪ್ರೆಸ್ ಮಾಡಿದ್ದನ್ನ ನೋಡಿ ಇನ್ನೂ ಒಬ್ರು, ಅಯ್ಯೋ ನಾನು ಇನ್ನೂ ಮಾಡಿಲ್ಲಲ್ಲ, ನಂಗೂ ಇದೇ ಎಕ್ಸ್ಪೀರಿಯನ್ಸ್ ಆಗ್ಬೋದಿತ್ತು ಅಲ್ವಾ? ಯು ಆರ್ ಇನ್ಸ್ಪೈರಿಂಗ್ ಅದರ್ಸ್ ಆಲ್ಸೋ. ಓಕೆ, ಸೊ ಮಾಡಿ, ಎಲ್ಲರಿಗೂ ಇನ್ಸ್ಪೈರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಇನ್ನೂ ಎನ್ರೋಲ್ ಆಗಿಲ್ಲ, ಮೇ ಬಿ 5 ಡೇ ಸೆಷನಲ್ಲಿ ಇದ್ದವರು ಅವ್ರಿಗೂ ಅಷ್ಟೇ. ಸೊ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಯು ಶುಡ್ ನಾಟ್ ಮಿಸ್ ದಿಸ್. ಓಕೆ, ಸೊ ಅದನ್ನ ನಾನು ಹೇಳಲ್ಲ, ಯಾರಾದರೂ ಒಬ್ರು ಮಾತಾಡಿ. ಈಗ 5 ಡೇ ಸೆಷನ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೆಷನ್ಸಿಗೆ ಎನ್ರೋಲ್ ಆಗ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ನನ್ನ ಕ್ಲಾಸಲ್ಲಿ ಕರೆಂಟ್ಲಿ ಇವಾಗಿರೋರು ಯಾರಾದರೂ ಮಾತಾಡಿ, ಅವ್ರಿಗೇನಾದರೂ ಒಂದು ಮೆಸೇಜ್ ಹೇಳ್ಬೋದು. ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್, ಅವ್ರಿಗೆ ಯಾವ್ದನ್ನ ಮಿಸ್ ಮಾಡ್ಕೋಬೇಡಿ ಅಂತ ನೀವು ಹೇಳ್ತೀರಾ. ಓಕೆ, ಯಾರಾದ್ರೂ ಮಾತಾಡ್ತೀರಾ? ಅನ್ವಿತಾ, ನನ್ನ ಹಳೆಯ ಸ್ಟೂಡೆಂಟ್ಸ್, ರಕ್ಷಿತಾ, ಅನ್ವಿತಾ. ಆಕ್ಚುಲಿ ರಕ್ಷಿತಾ ಅವರು ಮತ್ತೆ ಇನ್ನ ಕೆಲವರು ವರ್ಕ್ ಮಾಡ್ತಾ ಇದ್ರು, ಟೈಮ್ ಮಾಡ್ಕೊಂಡು ಬಂದು ಅಟೆಂಡ್ ಮಾಡಿ ಹೋಗ್ತಾ ಇದ್ದಾರೆ ಅಲ್ವಾ? ಓಕೆ, ಅನ್ವಿತಾ ಮಾತಾಡ್ತೀರಾ? ಅದೇ, ಇದು ಬೆಸ್ಟ್ ಆಪರ್ಚುನಿಟಿ, ಮಿಸ್ ಮಾಡಬೇಡಿ ಅಂತ ನಾನ್ ಸಹ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಸೇರಿ ಆದ್ಮೇಲೆ ನಮ್ಗೆ ತುಂಬಾ ಚೇಂಜಸ್ ಕಾಣ್ತದೆ, ನಮ್ಮಲ್ಲೇ ಒಂದು ಪಾಸಿಟಿವ್ ಫೀಲ್ ಬರ್ತದೆ, ಮತ್ತೆ ನಾವು ಎಂಗೇಜ್ಡ್ ಆಗಿರ್ತೀವಿ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ಸುಮ್ನೆ ಹಾಗೆ ಏನೋ ಬೇರೆ ನೆಗೆಟಿವಿಟಿ ಎಲ್ಲ ಬರ್ತಾ ಇರ್ತದಲ್ಲ. ಇಲ್ಲಿ ಡೈಲಿ ಕ್ಲಾಸಸ್ ಮಂಡೇ, ವೆನಸ್ಡೇ, ಫ್ರೈಡೇ ಇರೋದ್ರಿಂದ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ, ಮತ್ತೆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಎಂಗೇಜ್ಡ್ ಆಗಿರ್ತೀವಿ. ಮೆಡಿಟೇಷನ್ ವಿಡಿಯೋಸ್ ನಾವೇ ರಿಪೀಟ್ ಆಗಿ ನೋಡ್ಕೊಂಡು, ಹಾಗೆ ನಾವ್ ಅದನ್ನ ನಾವೇ ಮಾಡ್ಬೋದು. ನೀವು ಇಲ್ಲ ಟೈಮಲ್ಲೂ ನಾವು ಆ ವಿಡಿಯೋಸ್ ನ ನೋಡ್ಕೊಂಡು ಎಂಗೇಜ್ಡ್ ಆಗಿರ್ಬೋದು. ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿ.
ಥ್ಯಾಂಕ್ ಯು ಅನ್ವಿತಾ ಅವರೇ ಶೇರ್ ಮಾಡಿದ್ದಕ್ಕೆ. ಅಂಡ್ ನಾನೇ ನೋಡಿರೋ ಹಾಗೆ ಅನ್ವಿತಾ ಅವರು ಕೂಡ ಅಷ್ಟೇ. ಸೊ ತುಂಬಾನೇ ಚೆನ್ನಾಗಿ ಹೇಳಿದ್ದ, ಟಾಸ್ಕ್ ಮಾಡೋದ್ರಿಂದ ಹಿಡಿದು ಎಲ್ಲಾನು ತುಂಬಾ ಚೆನ್ನಾಗಿ, ವೆರಿ ಆಕ್ಟಿವ್ ಪರ್ಸನ್. ನಾಟ್ ಓನ್ಲಿ ಹರ್, ಎಲ್ಲರೂ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ಎಲ್ಲರೂ ಒಂದೊಂದು ರೀತಿ ತುಂಬಾನೇ ಚೆನ್ನಾಗಿ ಒಳ್ಳೆ ಸೂಪರ್ ಮಾಮ್ಸ್ ಇಲ್ಲಿರೋರೆಲ್ಲರೂ, ರೈಟ್? ಬಂದಾಗ ಅವ್ರಿಗೆ ಲಾಡ್ ಆಫ್ ಕನ್ಫ್ಯೂಷನ್ಸ್ ಇತ್ತು, ಎಲ್ಲಾನು ಇತ್ತು, ಬಟ್ ಇವಾಗ ದೇ ಆಲ್ ಆರ್ ಲೈಕ್ ಡಿಫ್ರೆಂಟ್ ಪರ್ಸನಾಲಿಟೀಸ್. ಸೊ ನನಗೆ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅವರ ಮಕ್ಕಳೆಲ್ಲರೂ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಕಾನ್ಶಿಯಸ್ ಬೇಬಿ ಆಗಿರ್ತಾರೆ. ಸೊ ಟು ಬಿಕಮ್ ದ ಕಾನ್ಶಿಯಸ್ ಬೇಬಿ, ಕಾನ್ಶಿಯಸ್ ಮದರ್ ಆಫ್ ಅ ಕಾನ್ಶಿಯಸ್ ಬೇಬಿ, ಯು ಕ್ಯಾನ್ ಚೂಸ್ ದಿಸ್ ಅಪರ್ಚುನಿಟಿ. ಅಂಡ್ ಇನ್ನ ತುಂಬಾನೇ ಬರೋದಿದೆ ನಮ್ಮ ಗರ್ಭಜ್ಯೋತಿ ಕ್ಲಾಸಸ್ ಅಲ್ಲಿ. ಇನ್ನ ತುಂಬಾನೇ ವರ್ಕ್ ಮಾಡ್ತಾ ಇದೀವಿ ನಾವು, ಇನ್ನೂ ಜಾಸ್ತಿ ಟಾಸ್ಕ್ ಎಲ್ಲಾನು ಆಗ್ಲಿ, ಪರ್ಟಿಕ್ಯುಲರ್ಲಿ ಫೆಮಿನೈನ್ ಎನರ್ಜಿ ರಿಲೇಟೆಡ್ ಟಾಸ್ಕ್ ಗಳನ್ನ ಕೊಡೋದು, ಅದೆಲ್ಲಾನು ಕೂಡ ವಿ ಆರ್ ವರ್ಕಿಂಗ್ ಆನ್ ಇಟ್. ಇನ್ನ ಜಾಸ್ತಿ ಬರೋದಿದೆ. ಅಂಡ್ ಮೇ ಬಿ ದ ನೆಕ್ಸ್ಟ್ ಬ್ಯಾಚಸ್ಗೆ ಇನ್ನ ಜಾಸ್ತಿ ಫೀಸ್ ಆಗಬಹುದು, ಬಿಕಾಸ್ ದ ಟೀಮ್ ಇಸ್ ಇನ್ಕ್ರೀಸಿಂಗ್, ಆಯ್ತಾ? ಸೊ ತುಂಬಾ ಜನನ ಹ್ಯಾಂಡಲ್ ಮಾಡೋದಕ್ಕೆ ಟೀಮ್ ಕೂಡ ಬೆಳೀತಾ ಇದೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಮೆನಿ ಟೂಲ್ಸ್ ಆಲ್ಸೋ. ನಂಗೆ ಗೊತ್ತಿಲ್ಲ ಎಲ್ಲಿವರೆಗೆ ಯೂಟ್ಯೂಬ್ ಅಲ್ಲಿ ಅನ್ಲಿಸ್ಟೆಡ್ ವಿಡಿಯೋಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ವಿ ಆರ್ ಪ್ಲಾನಿಂಗ್ ಫಾರ್ ಲೈಕ್ ಒಂದು ಆಪ್ ಕೂಡ ಅಷ್ಟೇನೆ ಮಾಡಬೇಕು, ಏನಾದ್ರೂ ಒಂದು LMS ಕ್ರಿಯೇಟ್ ಮಾಡಬೇಕು. ಸೊ ಎಲ್ಲಾನು ಮಾಡ್ತಾ ಇದೀವಿ. ಸೊ ಟೆಕ್ನಿಕಲಿ ಆಲ್ಸೋ ವಿ ಆರ್ ಇಂಪ್ರೂವಿಂಗ್. ಅಂಡ್ ಅದಕ್ಕೆ ನೆಕ್ಸ್ಟ್ ಬ್ಯಾಚಸ್ಗೆ ಇನ್ನ ಫೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಇವಾಗ ಈ ಬ್ಯಾಚಸ್ಗೆ ನಾನು ಇದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮ್ಗೆಲ್ಲ ಹೇಳಿದ್ದೀನಿ ಏನೇನ್ ಪ್ರೈಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಎವರ್ ಯು ಇನ್ವೆಸ್ಟ್, ಇದು ಮಾತ್ರ ಖಂಡಿತವಾಗ್ಲೂ ಗ್ರೇಟರ್ ಇನ್ವೆಸ್ಟ್ಮೆಂಟ್ ನಿಮ್ಮ ಲೈಫ್ ಅಲ್ಲಿ. ಓಕೆ ಅಲ್ವಾ? ಸೊ ಯಾರಿಗೂ ಫೀಲ್ ಆಗಿಲ್ಲ ನಾನು ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಕಳಿತೀವಿ ದುಡ್ಡನ್ನ, ಅಲ್ವಾ? ಸೊ ಅಟ್ ಲೀಸ್ಟ್ ಇಲ್ಲಿ ಅದ್ರಲ್ಲೂ ಫಸ್ಟ್ ಸ್ಕೂಲ್ ಆಫ್ ಯುವರ್ ಬೇಬಿ ಅಲ್ವಾ? ಸೊ ಇದು ಮೊದಲನೇ ಸ್ಕೂಲ್ ಆಗುತ್ತೆ, ನಿಮ್ಮ ಗರ್ಭನೇ ಮೊದಲನೇ ಸ್ಕೂಲ್, ಅದಕ್ಕೆ ಸಪೋರ್ಟ್ ಮಾಡುವಂತ ಸ್ಕೂಲ್ ಅಷ್ಟೇ. ಓಕೆ, ಸೊ ಎಲ್ಲ ಮಾಡೋದು ನೀವೇ. ಜಸ್ಟ್ ಯೂನಿವರ್ಸಲ್ ಗೈಡೆನ್ಸ್ ಇಂದ, ನಮ್ಮ ಪ್ರೋಗ್ರಾಮ್ ಇಂದ, ಅದರಲ್ಲೂ ಗರ್ಭಜ್ಯೋತಿ ಕಡೆಯಿಂದ ನಿಮಗೆ ಎಲ್ಲಾ ರೀತಿ ಸಪೋರ್ಟ್ ಸಿಗುತ್ತೆ. ಓಕೆ, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಮತ್ತೆ ಬರೀ ಕ್ಲಾಸ್ ಅಂತಲ್ಲ ಮೇಡಮ್, ನಮಗೆ ಒಂಥರ ಫ್ರೆಂಡ್ ತರ ನೀವು. ಅಂದ್ರೆ ಏನೇ ಡೌಟ್ ಇದ್ರು ಓಪನ್ ಆಗಿ ಕೇಳ್ಬೋದು ನಿಮ್ಮ ಹತ್ರ. ಆದ್ರೆ ಕೆಲವೊಂದ್ಸರಿ ನಮ್ಮ ಅಮ್ಮ ಅಥವಾ ಅಕ್ಕನ ಹತ್ರ ಕೇಳಕ್ ಒಂದೊಂದ್ಸರಿ ಮುಜುಗರ ಆಗುತ್ತೆ ನಮಗೆ, ಇವ್ರು ಏನ್ ಅನ್ಕೊಂತಾರ ಆತರ. ಬಟ್ ನಿಮ್ಮ ಹತ್ರ ಆತರ ಅನ್ಸೋದಿಲ್ಲ, ನಾವೇ ಓಪನ್ ಆಗಿ ಮಾತಾಡ್ಬೋದು. ನಾನಂತೂ ಪ್ಲಾನಿಂಗ್ ಇಂದಾನು ನಿಮ್ ಜೊತೆ ಕನೆಕ್ಟ್ ಆಗೇ ಇದ್ದೀನಿ. ಹಾಗಾಗಿ ಅಂದ್ರೆ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಫ್ರೈಡೆ ಮಾತ್ರ ಜಾಯ್ನ್ ಆಗ್ತೀನಿ. ಆನ್ಲೈನ್ ಅಂದ್ರೆ ವಿಡಿಯೋಸ್ ನೋಡ್ತಾ ಇರ್ತೀನಿ. ಓಕೆ, ತುಂಬಾ ಗುಡ್ ಆಪರ್ಚುನಿಟಿ. ಮತ್ತೆ ಮಿನಿಮಲ್ ಅಮೌಂಟ್ ಅಲ್ಲೇ ಕೊಡ್ತಾ ಇದ್ದೀರಾ, ಅದೊಂದು. ಅಂದ್ರೆ ಬೇರೆ ಕಡೆ ನೋಡಿದೀನಿ ಎಷ್ಟು ಕಾಸ್ಟ್ ಇದೆ ಇದಕ್ಕೆ ಅಂತ. ತುಂಬಾ ಮಿನಿಮಲ್ ಅಲ್ಲೇ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಮಗೆ. ಹೌದು. ಸೊ ಅವ್ರು ಹೇಳ್ದಾಗೆ, ರಾಜೇಶ್ವರಿ ಅವರು, ಅಲ್ಲ ಸಾರಿ ರಕ್ಷಿತಾ ಅವ್ರು ಹೇಳಿದ ಹಾಗೆ ತುಂಬಾ ಕಾಸ್ಟ್ ಇದೆ ಹೊರಗಡೆ ಎಲ್ಲಾನು. ಒಂದು 6 daysಗೆ 6,000 ಅಥವಾ 10 daysಗೆ 6,000 ಈ ತರಾನು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಡ್ ಅಫ್ಕೋರ್ಸ್ ಹಂಗೆ ನೋಡಿದ್ರೆ ನಿಮ್ಗೆ ಮಂತ್ ಪೂರ್ತಿ 3 monthsಗೆ ಪ್ಯಾಕೇಜಸ್ ಸಿಗ್ತಾ ಇದೆ ಅಲ್ವಾ? ಅಂಡ್ ಇನ್ನೂ ಅಷ್ಟೇ, ಬ್ರೆಸ್ಟ್ ಫೀಡಿಂಗ್ ಸೆಷನ್ಸ್ಗೆ ಮಿನಿಮಮ್ ಅಂದ್ರೆ 2,000 ಚಾರ್ಜ್ ಮಾಡ್ತಾರೆ. ಮತ್ತೆ ಇದು ಏನು ಡೆಲಿವರಿಗಾಗ್ಲಿ ಅದು ಒಂದು ಅಷ್ಟೇ, ಸುತಿಕಾ ಪರಿಚರ್ಯ ಇದೆಲ್ಲ ಕ್ಲಾಸಸ್ ಅಷ್ಟೇನೆ ಮಿನಿಮಮ್ 2,000, 3,000, 4,000. ಆಲ್ಮೋಸ್ಟ್ ನಾನ್ ನೋಡಿರೋ ಹಾಗೆ ಹೈಯರ್ ಇನ್ಫ್ಲೂಯೆನ್ಸರ್ಸ್ ಎಲ್ಲಾನು ತುಂಬಾ ಟಾಪ್ ಲೆವೆಲ್ ಇರೋರು 5,000, 6,000, 10,000 ತನಕನು ಚಾರ್ಜ್ ಮಾಡ್ತಾ ಇದ್ದಾರೆ ಲೇಬರ್ ಪ್ರಿಪರೇಷನ್ಸ್ಗೆಲ್ಲ, ಅಲ್ವಾ? ಸೊ ಅದಕ್ಕೆ ಇಲ್ಲಿ ಅಂದ್ರೆ ಲೈಕ್ ನಿಮ್ಗೆ ಎಲ್ಲ ಓವರ್ ಆಲ್ ಸಪೋರ್ಟ್ ನಿಮ್ಗೆ ಸಿಗುತ್ತೆ. ನಾಟ್ ಓನ್ಲಿ ದಿಸ್, ಆಫ್ಟರ್ ಡೆಲಿವರಿ ಆಲ್ಸೋ ಯು ಆರ್ ಆಡೆಡ್ ಟು ಒನ್ ಕಮ್ಯುನಿಟಿ. ಸೊ ಅಲ್ಲಿ ಕೂಡ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಿದ್ರೆ ವಿ ಆರ್ ದೇರ್. ಓಕೆ, ಸುಮ್ಮನೆ ಒಂದ್ 3 ತಿಂಗಳು ಬಂದೆ ಹೋದೆ ಅದಲ್ಲ ನೋಡಿ. ಓಕೆ, ಯು ಆರ್ ಆಲ್ವೇಸ್ ಕನೆಕ್ಟೆಡ್. ಒನ್ಸ್ ಗರ್ಭಜ್ಯೋತಿಗೆ ನೀವು ಕನೆಕ್ಟ್ ಆದ್ರಿ ಅಂದ್ರೆ ಯಾವಾಗ್ಲೂ ಸೂಪರ್ ಕಾನ್ಶಿಯಸ್ ಇರ್ತೀರಾ. ಓಕೆ, ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೂ ಕೂಡ ನನ್ನ ಕ್ಲೈಂಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಕ್ಷಿತಾ.